ಪ್ರೀತಿಯ ಗೆಳೆಯ ಗೆಳತಿಯರಿ, ನಿಮ್ಮೆಲ್ರಿಗೂ ಟಿಜಿವಿ ಕನ್ನಡದ ಇವತ್ತಿನ ಎಪಿಸೋಡ್ಗೆ ಸ್ವಾಗತ. ಟಿಜಿವಿ ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಾನ್ ಪ್ರತಿಭಾ ಕಾವ್ಯಶ್ರೀ. ದ ಗೈಡಿಂಗ್ ವಾಯ್ಸ್ ಕನ್ನಡ ಈ ಮಾಧ್ಯಮದ ಮೂಲಕ ನಾವು ನಿಮ್ಮ ಜೀವನ ಹಾಗೂ ಕೆರಿಯರ್ ಅನ್ನ ಉತ್ತಮಗೊಳಿಸ ಬಯಸ್ತೇವೆ. Hello, I'm Steve Ahern, one of the judges of the Asia Podcast Awards. I'm interrupting this episode to let you know that you're listening to an award-winning podcast. This podcast won its category in the 2024 Podcast Awards, so you know you're listening to quality. Enjoy your listening experience and congratulations to the team who created this award-winning podcast for you. ನಮ್ಗೆಲ್ಲ ಗೊತ್ತಿರೋ ಹಾಗೆ ಗಾಳಿ ಮತ್ತೆ ನೀರು ಇದಿಲ್ದೇ ಇದ್ರೆ ನಮ್ಗ್ ಬದುಕಕ್ ಸಾಧ್ಯನೇ ಇಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ನಾವು ಉಸಿರಾಡ್ತಿರುವ ಈ ಗಾಳಿನ ಎಷ್ಟು ಶುದ್ಧವಾಗಿದೆ ಅಂತ ಯಾವತ್ತೂ ಯೋಚನೆನೇ ಮಾಡಲ್ಲ. ಹಾಗೆ ಮುಂದಿನ ಜನರೇಷನ್, ಮುಂದಿನ ಪೀಳಿಗೆಗೆ ಈ ಶುದ್ಧ ಗಾಳಿ ಎಷ್ಟ್ರ ಮಟ್ಟಿಗೆ ಸಿಗೋ ಚಾನ್ಸಸ್ ಇದೆ ಅನ್ನೋದನ್ನು ಸಹ ಯೋಚನೆ ಮಾಡಲ್ಲ. ಹಾಗೇನೆ ಈ ಪೊಲ್ಯೂಷನ್ ಅನ್ನೋದು ನಮ್ಮ ಹವಾಮಾನ ಬದಲಾವಣೆಗೆ ಯಾವ ರೀತಿ ಕಾರಣ ಆಗತ್ತೆ ಅಂತಾನು ನಾವು ಯೋಚನೆ ಮಾಡೋದನ್ನ ಬಿಟ್ಬಿಟ್ಟಿದೀವಿ. ಆದ್ರೆ ಇದನ್ನೆಲ್ಲ ಯೋಚನೆ ಮಾಡೋದು ತುಂಬಾ ಮುಖ್ಯವಾಗಿದೆ. ನಾವು ಕೊರೋನಾ ಟೈಮಲ್ಲಿ ನೋಡಿದ್ವಿ, ಎಷ್ಟೊಂದು ಏರ್ ಪೊಲ್ಯೂಷನ್ ಇಲ್ಲದೆ ಇದ್ದಾಗ ಪ್ರಕೃತಿ ತಂತಾನೆ ಬದಲಾವಣೆನ ಕಾಣ್ತು. ಎಲ್ಲ ನೀರಿನ ಸೋರ್ಸಸ್ ಇರ್ಬೋದು ಅಥವಾ ಗಾಳಿ ಇರ್ಬೋದು ಎಷ್ಟು ಪ್ಯೂರ್ ಆಯ್ತು ಅಂತೆಲ್ಲ ನಾವು ಕೊರೋನಾ ಟೈಮಲ್ಲಿ ನೋಡಿದ್ವಿ. ಹೀಗೆ ಸದಾ ಸರ್ವದಾ ನಮ್ಗೆ ಜೀವಿಸಕ್ ಬೇಕಾಗಿರುವಂತಹ ಈ ಮೂಲಭೂತ ಸಂಪನ್ಮೂಲಗಳನ್ನ ಕಾಪಾಡ್ಕೋಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆನೇ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಇಂತಹ ನಿಟ್ಟಿನಲ್ಲಿ ನಾವು ನೆಟ್ ಝೀರೋ ಕಡೆಗೆ ಪಯಣದಲ್ಲಿ ತೊಡಗಿರುವಂತಹ ಗುರುಪ್ರಕಾಶ್ ಶಾಸ್ತ್ರಿ ಅವರೊಂದಿಗೆ ಇವತ್ತಿನ ಎಪಿಸೋಡ್ ಅನ್ನ ಮುಂದುವರಿಸೋಣ. ಶ್ರೀ ಗುರುಪ್ರಕಾಶ್ ಶಾಸ್ತ್ರಿ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಇವರು ಸುಮಾರು 2 ದಶಕಗಳಿಂದ ಈ ಸಸ್ಟೈನಬಲ್ ಎನರ್ಜಿ, ಸಸ್ಟೈನಬಿಲಿಟಿ ಇದ್ರ ಬಗ್ಗೆನೆ ತಮ್ಮ ವಿಚಾರಗಳನ್ನ, ತಮ್ಮ ಎಕ್ಸ್ಪೀರಿಯನ್ಸ್ ನ ಇನ್ಫೋಸಿಸ್ ಕಂಪನಿಯ ಜೊತೆಗೆ ಶೇರ್ ಮಾಡ್ತಾ ಬಂದಿದ್ದಾರೆ. ಅವರ ಅನುಭವದೊಂದಿಗೆ ನಾವು ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ಗೆ ಸಸ್ಟೈನಬಲ್ ಎನರ್ಜಿ ಬಗ್ಗೆ ಮತ್ತೆ ನಾವು ಯಾವ ರೀತಿ ಇವತ್ತಿನ ದಿನನಿತ್ಯದ ಜೀವನದಲ್ಲಿ ಕ್ಲೈಮೇಟ್ ಚೇಂಜಸ್ ಅಥವಾ ನಮ್ಮ ಕೈಲಾದ ಮಟ್ಟಿಗೆ ಯಾವ ರೀತಿ ನಾವು ಒಂದು ಚೇಂಜಸ್ ನ ಮಾಡ್ಕೊಂಡು ಹೋಗ್ಬೋದು ಅಂತ ತಿಳಿಸ್ಕೊಡ್ತಾರೆ. ಗುರುಪ್ರಕಾಶ್ ಶಾಸ್ತ್ರಿ ಅವರಿಗೆ ನಿಮಗೆ ಟಿಜಿವಿ ಕನ್ನಡಕ್ಕೆ ಸ್ವಾಗತ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಹಾಗಾದ್ರೆ ನಾವೀಗ ಎಲ್ಲವಾಗ್ಲೂ ನೆಟ್ ಝೀರೋ ಅಂತ ಕೇಳಿರ್ತೇವೆ. ಏನಿದು ನೆಟ್ ಝೀರೋ ಅಂತಂದ್ರೆ ಏನು ಅಂದ್ರೆ ಕ್ಲೈಮೇಟ್ ಚೇಂಜ್ ಕಾಂಟೆಕ್ಸ್ಟ್ ನಲ್ಲಿ ಇದು ಹೇಗೆ ಇಂಪಾರ್ಟೆಂಟ್ ಆಗತ್ತೆ ಅಂತ ತಿಳಿಸ್ಕೊಡ್ತೀರಾ? ಶೋರ್. ಸೊ ನೆಟ್ ಝೀರೋ ಮಾತಾಡೋದಕ್ಕೆ ಮುಂಚೆ 2 ತುಂಬ ಇಂಪಾರ್ಟೆಂಟ್ ಏನಂತಾರೆ ವಿಷಯಗಳನ್ನು ತಿಳ್ಕೊಳ್ಬೇಕು. ಒಂದು ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಇನ್ನೊಂದು ಕ್ಲೈಮೇಟ್ ಚೇಂಜ್. ಸೊ ಇವಾಗ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಲಾಸ್ಟ್ ಒಂದು 100 ಇಯರ್ಸಿಂದ ಮನುಷ್ಯನಿಂದ ಆಗಿರುವಂತಹ ಇಂಡಸ್ಟ್ರಿಯಲೈಸೇಷನ್ನು, ಎಷ್ಟು ಇಂಡಸ್ಟ್ರೀಸ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಎಷ್ಟು ಚೇಂಜಸ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಅರ್ಬನೈಸೇಷನ್ ಆಗಿರ್ಬೋದು, ಇದೆಲ್ಲದರಿಂದನೂ ತುಂಬ ಪೊಲ್ಯೂಷನ್ ಆಗಿದೆ. ಮತ್ತು ಇದರಿಂದ ಬಂದಿರೋತಕ್ಕಂಥ ಎಮಿಷನ್ಸ್ ಇದೆಯಲ್ಲ, ಇದೆಲ್ಲ ಎಲ್ಲ ಇಂಡಸ್ಟ್ರಿಗೂ ಬೇಕಾಗಿರೋದೇನು? ಫ್ಯೂಯಲ್, ಆಯಿಲ್. ಸೊ ಇದರಿಂದನೇ ಎಲ್ಲ ಇಂಡಸ್ಟ್ರಿ ಹೋಗ್ತಾ ಇರೋದು. ಆಯಿಲ್ ಬರ್ನ್ ಆದಾಗ ಅದು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಮತ್ತು ಸುಮಾರು ಅದರ್ ಗ್ಯಾಸಸ್ ಬರುತ್ತೆ ಅದ್ರ ಜೊತೆ ಆಯಿಲ್ ಬರ್ನ್ ಆದಾಗ. ಸೊ ಇದೆಲ್ಲ ನಮ್ಮ ಪರಿಸರದಲ್ಲಿ ಆ್ಯಡ್ ಆಗ್ತಾ ಹೋದರೆ ಏನಾಗುತ್ತೆ? ಸೊ ನಮ್ಮ ಇದಕ್ಕೆ ನಾವು ಪರಿಸರ ಮಾಲಿನ್ಯ ಅಂತ ಹೇಳ್ತೀವಿ ಅಲ್ವಾ. ಪೊಲ್ಯೂಷನ್ ಹೇಗೆ ಇನ್ಕ್ರೀಸ್ ಆಗ್ತಾ ಇದೆಯೋ ನಮ್ಮ ಅಟ್ಮಾಸ್ಫಿಯರಲ್ಲಿ, ಸೊ ಈ ಕಾರ್ಬನ್ ಡೈಆಕ್ಸೈಡ್, ಮೇಜರ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವೇರಿಯಸ್ ಅದರ್ ಗ್ಯಾಸಸ್ ಇದೆಲ್ಲ ಸೇರ್ಕೊಂಡಾಗ ಇದು ಸೋಲಾರ್ ಹೀಟ್ನ ಟ್ರ್ಯಾಪ್ ಮಾಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಭೂಮಿ ಮೇಲೆ ಬಿದ್ದಂಥ ಸೂರ್ಯನ ಕಿರಣಗಳು ಎಲ್ಲ
ಒಂದ್ ಸ್ವಲ್ಪ ಟ್ರ್ಯಾಪ್ ಆಗುತ್ತೆ, ಹೀಟ್ ಆಗುತ್ತೆ, ಅದರಿಂದನೇ ಹ್ಮ್ ನಾವು ಎಲ್ಲ ಬದುಕಕ್ ಆಗ್ತಾ ಇರೋದು. ಒಂದ್ ಹ್ಮ್ ಸ್ವಲ್ಪ ರೇಡಿಯೇಟ್ ಬ್ಯಾಕ್, ಸ್ವಲ್ಪ ಹ್ಮ್ ಆಚೆ ಹೋಗ್ಬಿಡುತ್ತೆ ವಾಪಸ್. ಸೊ ಇವಾಗ ಈ CO2 ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದ್ದಂಗೆ ಹ್ಮ್ ಅಟ್ಮಾಸ್ಫಿಯರ್ ಅಲ್ಲಿ ಅದು ಹೀಟ್ ನ ಟ್ರ್ಯಾಪ್ ಮಾಡುತ್ತೆ. ಸೊ ಹ್ಮ್ ಓವರ್ ಆಲ್ ಟೆಂಪರೇಚರ್ ಅಟ್ಮಾಸ್ಫಿಯರ್ದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತೀವಿ. ಲಾಸ್ಟ್ ಒಂದು 100 ಇಯರ್ಸ್ ಅಲ್ಲಿ ಹ್ಮ್ ನಮ್ಮ ಅಟ್ಮಾಸ್ಫಿಯರ್ದು ಟೆಂಪರೇಚರ್ 1.5 ಡಿಗ್ರಿ ಸಿ ಹೆಚ್ಚಾಗಿದೆ. ಓಕೆ ಆವರೇಜ್ ಟೆಂಪರೇಚರ್ 1.5 ಡಿಗ್ರಿ ಸಿ ಹೆಚ್ಚಾಗಿದೆ. ಹ್ಮ್ ಇದನ್ನು ನಾವು ನಮ್ಮ ಎಂಟೈರ್ ಭೂಮಿ ತಗೊಂಡ್ರೆ ಇದು ತುಂಬಾ ಚಿಕ್ಕದು, 1.5 ಡಿಗ್ರಿ ಸಿ ಅನ್ಸ್ಬೋದು. ಹ್ಮ್ ಬಟ್ ನಮ್ಮ ಭೂಮಿ ಏನು, ಇಟ್ ಇಸ್ ಅ ಲಿವಿಂಗ್ ಇಕೋಸಿಸ್ಟಮ್. ಹ್ಮ್ ನಮ್ಮ ಬಾಡಿ ಟೆಂಪರೇಚರ್ 1.5 ಡಿಗ್ರಿ ಸಿ ಹೆಚ್ಚಾದ್ರೆ ಹೇಗನ್ಸುತ್ತೆ? ಇಟ್ ಇಸ್ ಅ ಹ್ಮ್ ಲಿವಿಂಗ್ ಆರ್ಗಾನಿಸಮ್. ಸೊ ನಮ್ಮ ಭೂಮಿಗೆ ಹಾಗೆ 1.5 ಡಿಗ್ರಿ ಸಿ ಹೆಚ್ಚಾಗಿದೆ. ಸೊ ಓಕೆ ಇದು ಗ್ಲೋಬಲ್ ವಾರ್ಮಿಂಗ್. ಇಟ್ ಈಸ್ ವೆರಿ ಕ್ಲಿಯರ್ ದಟ್ ಹ್ಯೂಮನ್ ಆಕ್ಟಿವಿಟೀಸ್ ಹ್ಯಾವ್ ಕಾಸ್ಡ್ ಗ್ಲೋಬಲ್ ವಾರ್ಮಿಂಗ್. ಓಕೆ ಓಕೆ, ಯಾಕೆಂದ್ರೆ ಇಷ್ಟು ಇನ್ಕ್ರೀಸ್ ಆಗಿರೋದು ಲಾಸ್ಟ್ 100 ಇಯರ್ಸ್, ಲೆಸ್ ದೆನ್ 100 ಇಯರ್ಸ್ ಅಲ್ಲಿ. ಹ್ಮ್ ದಿಸ್ ವೆರಿ ಬಿಗ್ ಇನ್ಕ್ರೀಸ್, 1.5 ಡಿಗ್ರಿ ಸಿ. ಹ್ಮ್ ಇದರಿಂದ ಏನಾಗುತ್ತೆ? ಸೊ ದಿಸ್ ಇಸ್ ಗ್ಲೋಬಲ್ ವಾರ್ಮಿಂಗ್. ಈ ಗ್ಲೋಬಲ್ ವಾರ್ಮಿಂಗ್ ಇಂದ ಏನಾಗುತ್ತೆ? ದೇರ್ ಇಸ್ ಎಕ್ಸ್ಟ್ರೀಮ್ ಚೇಂಜಸ್ ಇನ್ ವೆದರ್ ಪ್ಯಾಟರ್ನ್. ಹ್ಮ್ ಸೊ ಒಂದು ಕಡೆ ಎಕ್ಸ್ಟ್ರೀಮ್ ಡ್ರಾಟ್ ಆಗಿರ್ಬೋದು, ಒಂದು ಕಡೆ ಎಕ್ಸ್ಟ್ರೀಮ್ ಫ್ಲಡಿಂಗ್ ಆಗ್ಬೋದು. ಈ ಇಂತಹ ಇವೆಂಟ್ಸ್ ನಾವು ಹೆಚ್ಚು ಹೆಚ್ಚು ನೋಡ್ತಾ ಇದೀವಿ ಅಲ್ವಾ? ಲಾಸ್ಟ್ ಒಂದು 10 ಇಯರ್ಸ್ ಅಲ್ಲಿ ಎಷ್ಟು ನೋಡಿದೀವಿ ನಾವು? ಸೈಕ್ಲೋನ್ಸ್ ಆಗಿರ್ಬೋದು, ಫ್ಲಡಿಂಗ್ ಆಗಿರ್ಬೋದು, ಎಕ್ಸ್ಟ್ರೀಮ್ ರೈನ್ಫಾಲ್, ಎಕ್ಸ್ಟ್ರೀಮ್ ಡ್ರಾಟ್ಸ್ ಸುಮಾರು ಕಡೆ ಜಗತ್ತಿನಲ್ಲಿ ಇದು ಕಂಡು ಬಂದಿದೆ. ಸೊ ದಿಸ್ ಇಸ್ ಹೌದು ಕಾಲ್ಡ್ ಕ್ಲೈಮೇಟ್ ಚೇಂಜ್. ಸೊ ಲಾಂಗ್ ಟರ್ಮ್ ಚೇಂಜ್ ಇನ್ ದ ವೆದರ್ ಪ್ಯಾಟರ್ನ್ಸ್, ಶಿಫ್ಟ್ ಇನ್ ದ ವೆದರ್ ಪ್ಯಾಟರ್ನ್ಸ್ ಇಸ್ ಕಾಲ್ಡ್ ಕ್ಲೈಮೇಟ್ ಹ್ಮ್ ಚೇಂಜ್. ಸೊ ಓಕೆ ಇದಕ್ಕೆ ಏನ್ ಮಾಡಬೇಕು ನಾವು? ಇದು ಸ್ಟಾಪ್ ಮಾಡ್ಬೇಕಂದ್ರೆ ನಾವು ಏನ್ ಮಾಡಬೇಕು? ಸೊ ಎಷ್ಟು ಎಮಿಷನ್ಸ್, ಎಷ್ಟು ಪೊಲ್ಯೂಷನ್ ಅಟ್ಮಾಸ್ಫಿಯರ್ಗೆ ನಾವು ಆಮ್, ನಾವು ನಮ್ಮ ಆಕ್ಟಿವಿಟೀಸ್ ಇಂದ ಆಗ್ತಾ ಇದೆಯೋ, ಎಮಿಷನ್ಸ್ ಹೋಗ್ತಾ ಇದೆಯೋ, ಅಷ್ಟು ನಾವು ಆದಷ್ಟು ಕಡಿಮೆ ಮಾಡಬೇಕು. ಫಸ್ಟ್ ಆಫ್ ಆಲ್ ಆದಷ್ಟು ಕಡಿಮೆ ಮಾಡಿ, ಮತ್ತೆ ಹ್ಮ್ ಏನೇನು ಎಮಿಷನ್ಸ್ ಆಗಲೇ ಎಷ್ಟು ಎಕ್ಸ್ಟ್ರಾ ಎಮಿಷನ್ಸ್ ಹೋಗಿದೆಯೋ ಅಟ್ಮಾಸ್ಫಿಯರ್ ಅಲ್ಲಿ, ಅದನ್ನೆಲ್ಲ ಹೇಗಾದ್ರೂ ಮಾಡಿ ಆ ಎಮಿಷನ್ಸ್ ನ ವಾಪಸ್ ತಗೊಳ್ಬೇಕು. ಅಟ್ಮಾಸ್ಫಿಯರ್ ಇಂದ ವಾಪಸ್ ತಗೊಳ್ಬೇಕು. ಇದು ಬ್ಯಾಲೆನ್ಸ್ ಆದಾಗ ನೆಟ್ ಹ್ಮ್ ಝೀರೋ ಅಂತ. ಸೊ ಓಕೆ ಎಷ್ಟು ಎಮಿಷನ್ಸ್ ನಾವು ಅಟ್ಮಾಸ್ಫಿಯರ್ ಅಲ್ಲಿ ಎಮಿಟ್ ಮಾಡ್ತಾ ಇದೀವೋ ಅಷ್ಟು ಎಮಿಷನ್ಸ್ ಹ್ಮ್ ನಾವು ವಾಪಸ್ ತಗೊಳ್ಬೇಕು. ಅಷ್ಟು ಎಮಿಷನ್ಸ್ ಅಬ್ಸಾರ್ಬ್ ಮಾಡಬೇಕು. ಬೇರೆ ಟೆಕ್ನಾಲಜಿ ಆಗಿರ್ಬೋದು, ಬೈ ರಿಡಕ್ಷನ್ ಆಗ್ಬೋದು, ಅಬ್ಸಾರ್ಪ್ಷನ್ ಆಗ್ಬೋದು, ಏನಾದ್ರು ಆಗಲಿ ಅಷ್ಟು ಹ್ಮ್ ನಾವು ಅಬ್ಸಾರ್ಬ್ ಮಾಡಬೇಕು. ಆವಾಗ ನೆಟ್ ಝೀರೋ ಎಮಿಷನ್ಸ್. ಸೊ ವೈ ಇಟ್ ಇಸ್ ಇಂಪಾರ್ಟೆಂಟ್? ನೆಟ್ ಝೀರೋ ಎಮಿಷನ್ಸ್ ತುಂಬಾ ಅಗತ್ಯ. ಯಾಕೆಂದ್ರೆ ಇನ್ನೂ ಜಾಸ್ತಿ ಟೆಂಪರೇಚರ್ ಇನ್ಕ್ರೀಸ್ ಆಗದೆ ಇರೋ ಹಂಗೆ ನೋಡೋದಕ್ಕೆ ನೆಟ್ ಝೀರೋ ಹ್ಮ್ ಹ್ಮ್ ಎಮಿಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಹ್ಮ್ ಹೀಗೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದ್ರೆ ಸಿ ಲೆವೆಲ್ಸ್ ರೈಸ್ ಆಗುತ್ತೆ, ಇನ್ನ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಆಗುತ್ತೆ. ಸೊ ಇಟ್ ಇಸ್ ಅ ವೆರಿ ವೆರಿ ಬಿಗ್ ಕ್ಯಾಟಸ್ಟ್ರೋಫ್, ಹ್ಮ್ and it will affect every single human being, every single living being on this planet. ಹ್ಮ್ In the next 50 years it can be very very disastrous to the entire life on earth. ಅಷ್ಟು ಡೇಂಜರಸ್ ಇದೆ ಅಂತ ಪ್ರಿಡಿಕ್ಷನ್ ಹೇಳ್ತಾ ಇದೆ. ಹೌದು, ಸೊ ಅದಕ್ಕೆ ಎಲ್ಲ ನೆಟ್ ಝೀರೋಗೆ ವಿ ಆರ್ ಆಲ್ ಟ್ರೈಂಗ್ ಟು ಗೆಟ್ ಟು ನೆಟ್ ಝೀರೋ, ಸೊ ದಟ್ our emissions are balanced in the atmosphere. We do not cause more and more harm to the atmosphere. ಓಕೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈಗ ಎಷ್ಟು ಎಮಿಷನ್ ಆಗಿದೆಯೋ ಅದು ಬ್ಯಾಲೆನ್ಸ್ ಆಗ್ತಿದೆ ಅನ್ನೋದಕ್ಕೆ ಮೆಷರಿಂಗ್ ಹೇಗೆ ಅಂದ್ರೆ ಇಟ್ಸ್ ವೆರಿ ವೈಡ್ ಇದಲ್ವಾ? ಸೊ ಅದಕ್ಕೆ ಟೆಕ್ನಿಕ್ಸ್ ಅಥವಾ ಮೆಷರಿಂಗ್ ಯೂನಿಟ್ಸ್ ಆರ್ ಇನ್ಸ್ಟ್ರೂಮೆಂಟ್ಸ್ ಆ ತರದ್ದೆಲ್ಲ ಏನಾದ್ರು ಇದೆಯಾ? ಹೌದು, ಒಂದು ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ಪ್ರತಿಯೊಂದು ಸೆಕ್ಟರ್ ಅಲ್ಲಿನೂ ಮೆಷರ್ಮೆಂಟ್ ಬಿಕಮ್ಸ್ ಇಂಪಾರ್ಟೆಂಟ್ ಅಂಡ್ ಇಟ್ ಈಸ್ ವೆರಿ ವೆರಿ ಕ್ಲಿಯರ್ಲಿ ಎಸ್ಟಾಬ್ಲಿಷ್ಡ್. ಸೊ ಇವಾಗ ಪವರ್ ಪ್ಲಾಂಟ್ ಅಲ್ಲಿ ಒಂದು ಮೆಗಾವಾಟ್ ಪವರ್ ಜನರೇಟ್ ಆಯ್ತಂದ್ರೆ ಅದಕ್ಕೆ ಬೇಕಾದಂತ ಎಷ್ಟು ಫ್ಯೂಯಲ್ ಬರ್ನ್ ಆಗಿದೆ, ಅದು ಎಷ್ಟು ಫ್ಯೂಯಲ್ ಎಫಿಷಿಯನ್ಸಿ ಎಷ್ಟಿದೆ, ಪವರ್ ಪ್ಲಾಂಟ್ ಎಫಿಷಿಯನ್ಸಿ ಎಷ್ಟಿದೆ, ಅದರ ಮುಖಾಂತರ ಗೊತ್ತಾಗುತ್ತೆ ನಮಗೆ ಎಷ್ಟು ಎಮಿಷನ್ಸ್ ಆಗಿದೆ ಅಂತ, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗಿದೆ ಅಂತ. ಸಿಮಿಲರ್ಲಿ ಬೇರೆ ಯಾವ್ದಾದ್ರು ಇಂಡಸ್ಟ್ರೀಸ್ ಆಗ್ಬೋದು, ಬಿಲ್ಡಿಂಗ್ಸ್ ಆಗ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಯೂಸ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಇಷ್ಟು ಮೆಟೀರಿಯಲ್ ಎಲ್ಲಿಂದ ಬರ್ತಾ ಇದೆ, ಎಷ್ಟು ಅದರಲ್ಲಿ ಎಷ್ಟು ಎನರ್ಜಿ ಬೇಕಾಗಿತ್ತು ಆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಮತ್ತೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ಗೆ ಎಷ್ಟು
ಎಷ್ಟು ಕಿಲೋಮೀಟರ್ ಇಂದ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾಯ್ತು, ಇದೆಲ್ಲ ವೆರಿ ಹ್ಮ್ ಕ್ಲಿಯರ್ಲಿ ಎಸ್ಟಾಬ್ಲಿಷ್ಡ್. ಇಷ್ಟು ಕಿಲೋಮೀಟರ್ ಗಾಡಿ ಓಡಿದ್ರೆ ಇಷ್ಟು ಫ್ಯೂಯಲ್ ಹ್ಮ್ ಬರ್ನ್ ಆಗುತ್ತೆ, ಇಷ್ಟು ಫ್ಯೂಲ್ ಬರ್ನ್ ಆದ್ರೆ ಆ ಗಾಡಿದು ಎಫಿಷಿಯನ್ಸಿ ಗೊತ್ತಿರುತ್ತೆ, ಮೈಲೇಜ್ ಗೊತ್ತಿರುತ್ತೆ, ಅದ್ರ ಮುಖಾಂತರ ನಿಮಗೆ ಎಷ್ಟು ಎಮಿಷನ್ಸ್ ಅಂತ ಗೊತ್ತಾಗುತ್ತೆ. ಸೊ ವೆರಿ ಕ್ಲಿಯರ್ಲಿ ಆಲ್ ಆಫ್ ದೀಸ್ ಆರ್ ಎಸ್ಟಾಬ್ಲಿಷ್ಡ್. ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಕೂಡ ಅವೈಲೇಬಲ್ ಇದೆ, ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ಹ್ಮ್ ಇಂಡಿಯಾದು ಎಂಟೈರ್ ಇಂಡಿಯಾ ಲೆವೆಲ್ ಅಲ್ಲಿ ಗ್ರಿಡ್ ಹ್ಮ್ ಎಮಿಷನ್ ಅಂತ ಇದೆ. ಸೊ ಹ್ಮ್ 1 kWh ಅಂದ್ರೆ 1 ಯೂನಿಟ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗೋದಕ್ಕೆ ಇಂಡಿಯಾನಲ್ಲಿ 0.727 kg ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗುತ್ತೆ. ಇಟ್ ಇಸ್ ಆಲ್ ಇಂಡಿಯಾ ಆವರೇಜ್ ಗ್ರಿಡ್ ಫ್ಯಾಕ್ಟರ್, ಗ್ರಿಡ್ ಎಮಿಷನ್ ಫ್ಯಾಕ್ಟರ್ ಅಂತ. ಸೊ ಹ್ಮ್ ನೀವು 10 ಯೂನಿಟ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿದ್ರೆ ಮನೆಯಲ್ಲಿ, ಇಟ್ ಈಸ್ ಲೈಕ್ ಹ್ಮ್ ಯೂಸಿಂಗ್ 7.5 kgs, ನಿಯರ್ಲಿ 7.5 kgs ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಎಮಿಟೆಡ್ ಇನ್ ಟು ದ ಅಟ್ಮಾಸ್ಫಿಯರ್ ಇಂಡಿಯನ್ ಓಕೆ. ಕಾಂಟೆಕ್ಸ್ಟ್. ಓ ಮೈ ಗಾಡ್. ಸಿಮಿಲರ್ಲಿ ಬೇರೆ ಕಂಟ್ರೀಸ್ ಅಲ್ಲಿ ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು. ಎಲ್ಲಿ ರಿನ್ಯೂಬಲ್ ಎನರ್ಜಿ ಜಾಸ್ತಿ ಯೂಸ್ ಮಾಡ್ತಾ ಇದ್ರೋ ಅಲ್ಲಿ ಹ್ಮ್ ಎಮಿಷನ್ ಫ್ಯಾಕ್ಟರ್ ಕಡಿಮೆ ಇರುತ್ತೆ. ಹ್ಮ್ ಎಲ್ಲಿ ರಿನ್ಯೂಬಲ್ ಎನರ್ಜಿ ಇನ್ನೂ ಕಡಿಮೆ ಇದೆಯೋ ಸೊ ಅಲ್ಲಿ ಎಮಿಷನ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಇಂಡಿಯಾಗಿಂತ, ಆ ಥರ. ಸೊ ಎವ್ರಿ ಸೆಕ್ಟರ್ ಹ್ಯಾಸ್ ಅ ವೆರಿ ಕ್ಲಿಯರ್ ವೇ ಆಫ್ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್. ಇದು ಎಮಿಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇವತ್ತು ಪಾಸಿಬಲ್ ಇದೆ. ಆ್ಯಂಡ್ ಸುಮಾರು ಕಂಪನೀಸ್ ಇದೆ, ಸುಮಾರು ಆ, ಇವತ್ತಿನ ದಿನ ಸ್ಕಿಲ್ಸ್ ಅವೈಲೇಬಲ್ ಇದೆ, ಜನ ಅವೈಲೇಬಲ್ ಇದ್ದಾರೆ, ಕನ್ಸಲ್ಟೆಂಟ್ಸ್ ಅವೈಲೇಬಲ್ ಇದ್ದಾರೆ. ಎಲ್ಲ ಕ್ಲಿಯರ್ ಆಗಿ 1 by 1 ಏನೇನು ನಿಮ್ದು ಆಕ್ಟಿವಿಟೀಸು, ಎಲ್ಲಿಂದ ಎಷ್ಟು ಫ್ಯೂಲ್ ಯೂಸ್ ಆಗ್ತಾ ಇದೆ, ಎಲೆಕ್ಟ್ರಿಸಿಟಿ ಯೂಸ್ ಆಗ್ತಾ ಇದೆ, ಎಲ್ಲ ಕ್ಲಿಯರ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಅದರಿಂದ ಎಷ್ಟು ಎಮಿಷನ್ ಆಗ್ತಾ ಇದೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಪ್ರತಿಯೊಂದು ಕಂಪನಿಗೂ ಇನ್ಫ್ಯಾಕ್ಟ್ ಇಟ್ ಇಸ್ ಮ್ಯಾಂಡೇಟರಿ ಫಾರ್ ಕಂಪನೀಸ್ ಟು ಪಬ್ಲಿಷ್ ದೇರ್ ಎಮಿಷನ್ಸ್, ಟೋಟಲ್ ಎಮಿಷನ್ಸ್. ಇಂಡಿಯಾ ಓಕೆ. ಮ್ಯಾಂಡೇಟೆಡ್ ಬೈ ಲಾ. ಓ ಓಕೆ. ಹೌದು ಸೊ ಎವ್ರಿಥಿಂಗ್ ಇಸ್ ಒಂಥರ ಪ್ರಾಸೆಸ್ ಕ್ಲಿಯರ್ ಆಗಿ ಸೆಟ್ ಆಗಿದೆ. ಹೌದು. ಸೊ ವೆರಿ ನೈಸ್. ಲಾರ್ಜ್ ಕಂಪನೀಸ್ ಇವತ್ತು ಅವೈಲೇಬಲ್ ಇದೆ, ಟಾಪ್ ಕಂಪನೀಸ್, ಟಾಪ್ 1000 ಕಂಪನೀಸ್. ಬಟ್ ಸ್ಮಾಲರ್ ಕಂಪನೀಸ್ ದೇ ಆರ್ ಆಲ್ಸೋ ಗೆಟಿಂಗ್ ಇನ್ ಟು ದ ಥಿಂಗ್. ಎಲ್ಲರೂ ಕಲ್ತ್ಕೊಳ್ತಾ ಇದ್ದಾರೆ. ಅವೇರ್ನೆಸ್ ಶುರು ಆಗಿದೆ ಅಂತ ಹೌದು. ಆಯ್ತು. ಖಂಡಿತ. ವೆರಿ ನೈಸ್. ಹಂಗೆ ಈಗ ನಾವು ಟೆಕ್ನಾಲಜಿನೂ ಅದೇ ತರ ಮುಂದೆ ಬೆಳ್ಕೊಂಡು ಹೋಗ್ತಾ ಇದೆ ಅಲ್ವಾ. ದೇರ್ ಇಸ್ ಲಾಟ್ ಆಫ್ ಡೆವಲಪ್ಮೆಂಟ್ ಇನ್ ಟೆಕ್ನಾಲಜಿ ಆಲ್ಸೋ. ಸೊ ಅದನ್ನ ನೋಡಿದ್ರೇನೆ ಅಂದ್ರೆ ಪೇಸ್ ಆಫ್ ಇಟ್ ಇಸ್ ರಿಯಲಿ ಒಂಥರ ಅಮೇಝಿಂಗ್. ನಮ್ಗೆ ಆಶ್ಚರ್ಯನೇ ಆಗತ್ತೆ. ಬಟ್ ಹಂಗೆ ಈ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿಯಿಂದ ಅಂದ್ರೆ ನಮಗೆ ಈಗ ನೆಟ್ ಝೀರೋ ಕಡೆಗೆ ಹೋಗಕ್ಕೆ ಸಹಾಯ ಆಗ್ತಿದ್ಯಾ, ಅಥವಾ ಅದರಿಂದ ಇನ್ನ ಹಾರ್ಮ್ಫುಲ್ ಎಫೆಕ್ಟ್ಸೇ ಜಾಸ್ತಿನಾ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಶೋರ್. ಟೆಕ್ನಾಲಜಿ, ನನ್ನ ಬಿಲೀಫ್ ಪ್ರಕಾರ ಟೆಕ್ನಾಲಜಿ ವಿಲ್ ಆಲ್ವೇಸ್ ಬಿ ಹೆಲ್ಪ್ಫುಲ್. ಟೆಕ್ನಾಲಜಿಯಿಂದ ನಾವು ಉಪಯೋಗ ಪಡ್ಕೊಳ್ಬೇಕು, ಮತ್ತೆ ಒಳ್ಳೇದಕ್ಕೆ ಉಪಯೋಗ ಪಡ್ಕೊಳ್ಬೇಕು ಅಂತ. ಸೊ ಟೆಕ್ನಾಲಜಿಯಿಂದ ಏನೇನಾಗುತ್ತೆ, ಫಸ್ಟ್ ಈಸ್ ವಿ ಕ್ಯಾನ್ ಗೆಟ್ ವೆರಿ ಕ್ಲಿಯರ್ ಡೇಟಾ. ಟೆಕ್ನಾಲಜಿಯಿಂದ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ ಆದರೆ ಡೇಟಾ ಅಕ್ಯುರೇಸಿ ಇಂಪ್ರೂವ್ ಆಗುತ್ತೆ, ನಮಗೆ ಸಿಕ್ಕುವಂಥ ಡೇಟಾ. ಸೊ ನಿಮ್ಗೆ ಮೆಷರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಇಷ್ಟು ಎಮಿಷನ್ಸ್ ಆಗ್ತಾ ಇದೆ, ಇಷ್ಟು ವೆದರ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಸೊ ಇಟ್ ಈಸ್ ವೆರಿ ಕ್ಲಿಯರ್ ಎವಿಡೆನ್ಸ್. ನಿಮ್ಗೆ ಎವಿಡೆನ್ಸ್ ಮಾಡೋದಕ್ಕೆ ಇದು ವೆರಿ ವೆರಿ ನೆಸೆಸರಿ. ಟೆಕ್ನಾಲಜಿ ನೆಸೆಸರಿ. ನಾವು ಹೇಗೆ ಇಷ್ಟು ಕ್ಲಿಯರ್ ಆಗಿ ಇವತ್ತು ಮೆಷರ್ ಮಾಡಿ ಇದು ಗ್ಲೋಬಲ್ ವಾರ್ಮಿಂಗ್ ಇಂದ ಇಷ್ಟು ಚೇಂಜಸ್ ಆಗ್ತಾ ಇದೆ ವೆದರ್ ಪ್ಯಾಟರ್ನ್ ಇಂದ, ಇದೆಲ್ಲ ಎಲ್ಲಿಂದ ಬಂತು? ಇದು IPCC ಇದೆಲ್ಲ, ಇಂಟರ್ ಪ್ಲಾನೆಟರಿ ಗವರ್ನಮೆಂಟ್ ಆನ್ ಕ್ಲೈಮೇಟ್ ಚೇಂಜ್, ಇಸ್ ಅ ಗ್ಲೋಬಲ್ ಬಾಡಿ which is responsible for doing this assessment. Okay. And giving a guidance on ಎಷ್ಟು ಇಂಪ್ಯಾಕ್ಟ್ ಆಗಿದೆ ಗ್ಲೋಬಲಿ, ಭೂಮಿಗೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ, ಮತ್ತೆ ಎಷ್ಟು ನಾವು ಏನು ಮೆಷರ್ಸ್ ತಗೊಳ್ಬೇಕು, ಯಾವ ತರ ಹೋಗ್ತಾ ಇದೆ, ಇದೆಲ್ಲ ಅನಾಲಿಸಿಸ್ ಕ್ಲಿಯರ್ ಆಗಿ ಇವತ್ತು ಬರ್ತಾ ಇದೆ. ಯಾಕೆ? ಬಿಕಾಸ್ ವಿ ಹ್ಯಾವ್ ಎನಫ್ ಟೆಕ್ನಾಲಜಿ ಟು ಡೂ ದಿಸ್. ಸಿಮಿಲರ್ಲಿ ಟೆಕ್ನಾಲಜಿ ಕ್ಯಾನ್ ಆಲ್ಸೋ ಹೆಲ್ಪ್ ಅಸ್ ಇನ್ ಡಿಸಿಷನ್ ಮೇಕಿಂಗ್, ಬೆಟರ್ ಡಿಸಿಷನ್ ಮೇಕಿಂಗ್. ಸಿಂಪಲ್ ಥಿಂಗ್ಸ್ ಸಚ್ ಆಸ್ ಇವಾಗ ಡಿಸೈನ್ ಆಫ್ ಬಿಲ್ಡಿಂಗ್ ತಗೊಳ್ಳಿ. ಒಳ್ಳೆ ಡಿಸೈನ್ ಮಾಡ್ಬೇಕಂದ್ರೆ ಬಿಲ್ಡಿಂಗ್ಗೆ ಆದಷ್ಟು ಕಡಿಮೆ ಪವರ್ ಕನ್ಸಂಪ್ಷನ್ ಆಗಬೇಕು ಬಿಲ್ಡಿಂಗ್ ಅಲ್ಲಿ, ಆ ತರ ಡಿಸೈನ್ ಮಾಡಬೇಕು ಬಿಲ್ಡಿಂಗ್ ಅಂದ್ರೆ. ಟುಡೇ ಸಾಫ್ಟ್ವೇರ್ ಇಸ್ ಅವೈಲೇಬಲ್. Before designing the building, you can actually look at the software and see which is the best design, which is the lowest power consumption design. ಈ ಕಡೆ ತಿರ್ಗಿಸ್ಬೇಕಾ, ಆ ಕಡೆ ತಿರ್ಗಿಸ್ಬೇಕಾ, ಯಾವ ತರ, ಎಷ್ಟು ವಿಂಡೋ ಇರಬೇಕು, ಎಷ್ಟು ಯಾವ ತರ ಗ್ಲಾಸ್ ಇರಬೇಕು, ಯಾವ ತರ ವಾಲ್ ಇರಬೇಕು, ಎಲ್ಲ ಹಾಕಿ ನೋಡ್ಬೋದು, ಸಾಫ್ಟ್ವೇರ್ ಅಲ್ಲಿ ನೋಡ್ಬೋದು.
It is a matter of a few days. You can do this, ಹ್ಮ್ and there's a big advantage. ಹ್ಮ್ ಹ್ಮ್ ಅದೇ ಥರನೇ ಟೆಕ್ನಾಲಜಿ ಇಸ್ ಆಲ್ಸೋ ಇನ್ ಮೆಟೀರಿಯಲ್ಸ್. ಹ್ಮ್ ಎಷ್ಟು ಮೆಟೀರಿಯಲ್ಸ್, ವೇಸ್ಟ್ ಮೆಟೀರಿಯಲ್ ಇಂದ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಬರುವಂತ ಹ್ಮ್ ಪಾಸಿಬಿಲಿಟೀಸ್ ಇದೆ. ಇವತ್ತು ಎಷ್ಟೊಂದು ಯೂಸ್ ಮಾಡ್ತಾ ಇದೀವಿ, ಎಷ್ಟೊಂದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಆ ಥರ ಯೂಸ್ ಆಗ್ತಾ ಇದೆ. ಅದೇ ಥರನೇ ಟೆಕ್ನಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ರೀಸೈಕ್ಲಿಂಗ್ ಆಫ್ ವಾಟರ್. ಎಲ್ಲ ವೇಸ್ಟ್ ವಾಟರ್ ಮತ್ತೆ ನಾವು ರೀಸೈಕಲ್ ಮಾಡಿ ಅದನ್ನ ಶುದ್ಧ ನೀರು ಮಾಡಬೇಕಂದ್ರೆ ಅದಕ್ಕೆ ಒಳ್ಳೆ ಹ್ಮ್ ಟೆಕ್ನಾಲಜೀಸ್ ಇದೆ. ಟುಡೇ ಟೆಕ್ನಾಲಜಿ ಇಸ್ ಅವೈಲಬಲ್. Apply the ಕರೆಕ್ಟ್. technology and you can reuse the water infinite times within your campus, within your society. ಹ್ಮ್ ಸಿಮಿಲರ್ಲಿ ಸೋಲಾರ್ ನೋಡಿ, ಸೋಲಾರ್ ಪ್ಯಾನಲ್ದ ಎಫಿಷಿಯನ್ಸಿ ಎಷ್ಟು ಜಾಸ್ತಿ ಆಗಿದೆ ಅಂದರೆ 10 ವರ್ಷ ಹ್ಮ್ ಮುಂಚೆ ಏನಿತ್ತು ಇವಾಗ ಏನಿದೆ 1:2, ಹ್ಮ್ ಈವನ್ ಮೋರ್ ದೆನ್ ಡಬಲ್ ದ ಎಫಿಷಿಯನ್ಸಿ. ಅಷ್ಟೇ ಪ್ಯಾನಲ್ಲು ಹಾ. ಈಗಿನ ಕಾಲದಲ್ಲಿ 10 ವರ್ಷದಿಂದ ಏನಿತ್ತು ಅದು ಕಂಪೇರ್ ಮಾಡಿದ್ರೆ ಈಗಿನ ಕಾಲದಲ್ಲಿ 2 times ದ ಪವರ್ ಜನರೇಷನ್ ಕೆಪಾಸಿಟಿ ಆಗಿಬಿಡುತ್ತೆ. ಹ್ಮ್ ಹ್ಮ್ ಬಿಗ್ ಇಂಪ್ರೂವ್ಮೆಂಟ್ ಇನ್ ದ ಸೋಲಾರ್. ಸೊ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ನೋಡಿ, ಎಷ್ಟು ಬ್ಯಾಟರಿ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ. ಹ್ಮ್ 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 ಕಿಲೋಮೀಟರ್ಸ್ 100 ಕಿಲೋಮೀಟರ್ಸ್ ರೇಂಜ್ ಇದ್ದಿದ್ದು ಇವಾಗ 400-500 ಕಿಲೋಮೀಟರ್ಸ್ ರೇಂಜ್ ತನಕ ಬರ್ತಾ ಇದೆ. ಸೊ ಹ್ಮ್ ಹ್ಮ್ ದೀಸ್ ಆರ್ ಸಮ್ ಥಿಂಗ್ಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಇದು ನಮಗೆ ತುಂಬಾನೇ ಸಹಾಯ ಮಾಡುತ್ತೆ ಎಲ್ಲ ನಮ್ಮ ಕ್ಲೈಮೇಟ್ ಗೋಲ್ಸ್ ಮೀಟ್. ಖಂಡಿತ. ಆಮ್, ಇದು ಅಂದ್ರೆ ಒಂಥರ ಗುಡ್ ಟೆಕ್ನಾಲಜಿದು ಒಳ್ಳೆಯ ಮುಖ ಅಂತ ಹೇಳ್ಬೋದು. ಬಟ್ ದೆನ್ ಈಗ ಇಂಡಸ್ಟ್ರೀಸ್ ಇಂದ ಬರೋ ವೇಸ್ಟ್ ಇರ್ಬೋದು ಅಥವಾ ಪೊಲ್ಯೂಷನ್ ಇರ್ಬೋದು, ಅಂದ್ರೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗೋದು ವಯಾ ಇಂಡಸ್ಟ್ರಿ ಅಲ್ವಾ. ಸೊ ಆ ಇಂಡಸ್ಟ್ರಿಗಳಿಂದ ಬರ್ತಿರೋ ಅಂತ ವೇಸ್ಟೇಜು ಅಥವಾ ಪೊಲ್ಯೂಷನ್ಗೆ ಇಂಡಸ್ಟ್ರಿಗಳು ಬಿಡ್ತಿರೋ ಅಂತಹ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಇದರಿಂದ ಎಲ್ಲ ಅಂದ್ರೆ ಆ ಕಂಪೇರ್ ಟು ಅದ್ರದ್ದು ಏನು ಇಂಪ್ಯಾಕ್ಟ್, ಈ ತರ ಯೂಸ್ಫುಲ್ ಟೆಕ್ನಾಲಜಿದು ಇಂಪ್ಯಾಕ್ಟ್ ಜಾಸ್ತಿ ಇದೆಯಾ ಅಂತ. ಖಂಡಿತ ಯೂಸ್ಫುಲ್ ಟೆಕ್ನಾಲಜಿ ಇಸ್ ಆಲ್ವೇಸ್ ಆನ್ ದ ಹೈಯರ್ ಸೈಡ್. ಸೊ ಅಂಡ್ ಐ ಆಮ್ ಆಲ್ವೇಸ್ ಆಪ್ಟಿಮಿಸ್ಟಿಕ್ ದಟ್ ಟೆಕ್ನಾಲಜಿ ನಮಗೆ ಹೆಲ್ಪ್ ಮಾಡೋ ಥರ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ. ಯುಟಿಲೈಸ್ ಮಾಡಿ. It is very important that we follow the right direction, we follow the right things. ಇವಾಗ Correct. ಮೊಬೈಲ್ ನೋಡಿ, ಮೊಬೈಲ್ ಹ್ಯಾಸ್ ಬಿಕಮ್ ಸೋ ಕನ್ವೀನಿಯಂಟ್, ಬಟ್ ಮೊಬೈಲ್ ಇಸ್ ಆಲ್ಸೋ ಅ ಡಿಸ್ಟ್ರಾಕ್ಷನ್ ಫಾರ್ ಮೆನಿ ಪೀಪಲ್. ರೈಟ್. ಅದೇ ಥರ ಇಟ್ ಈಸ್ ಅಪ್ ಟು ಅಸ್, ನಮಗೆ ಬಿಟ್ಟಿದ್ದು ನಾವು ಟೆಕ್ನಾಲಜಿನ ಹೇಗೆ ಯೂಸ್ ಮಾಡಬೇಕು ಅಂತ. ಸೊ that check has to be there on any of the technologies. For industries on large scale, it is very very important. It is very useful. Technology is ತುಂಬಾ ಯೂಸ್ಫುಲ್ ಆಗಿದೆ. ಅವ್ರ ಪ್ರಾಸೆಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೆಕ್ನಾಲಜೀಸ್ ಆಟೋಮೇಷನ್ ಇಂದ ಅವ್ರ ಪ್ರಾಸೆಸ್ ಕೂಡ ಇಂಪ್ರೂವ್ ಆಗಿದೆ, ವಿಚ್ ಹ್ಯಾಸ್ ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ದ ಇಂಡಸ್ಟ್ರಿ ಇಟ್ ಸೆಲ್ಫ್. ಪ್ಲಸ್ ಅವ್ರು ಮಾಡ್ತಿರೋಂಥ ಪೊಲ್ಯೂಷನ್ ಏನು ಮುಂಚೆ ಇತ್ತು ಅದೆಲ್ಲ ದೇ ಟ್ರೀಟ್ ಎವ್ರಿಥಿಂಗ್. Now there are technologies available where you can treat all the emission, whether it is air or water or waste generated, everything can be treated in a very good way. ಮಾಡಬೇಕು ಅನ್ನೋದಾದ್ರೆ ಎಲ್ಲ ಮಾಡಬಹುದು. ಟೆಕ್ನಾಲಜಿ ಇಸ್ ಅವೈಲೇಬಲ್ ಟುಡೇ. Available to do, and they should follow the rules as per the norms. ಆ ತರ ಮಾಡಿದ್ರೆ there is possibility of okay. Correct. Very nice. ಹಾಗೇನೆ ಕೆಲವೊಂದು ಮಿತ್ಸ್ ಇದೆ, ಅಂದ್ರೆ ನಮ್ಮ ಜನರಲ್ಲಿ ಲೈಕ್ ಬ್ಯಾಟ್ರಿ ವೆಹಿಕಲ್ಸ್ ಯೂಸ್ ಮಾಡಿದ್ರೆ ಹೌದು ಅಂದ್ರೆ ಒಂದು ಸ್ಮಾಲ್ ಅವೇರ್ನೆಸ್ ಇದೆ ಎನ್ವಿರಾನ್ಮೆಂಟ್ಗೆ ಹೆಲ್ಪ್ ಆಗತ್ತೆ ಅಂತ, ಬಟ್ ಸ್ಟಿಲ್ ಸೇಫ್ ಅಲ್ವೇನೋ ಆ ತರದ್ದೆಲ್ಲ. ಅಂದ್ರೆ ಇನ್ನ ಟೆಕ್ನಾಲಜಿ ಇಂಡಿಯಾದಲ್ಲಿ ಇನ್ನ ಡೆವಲಪ್ ಆದ್ಮೇಲೆ ವಿ ಶುಡ್ ಗೋ ಫಾರ್ ಇಟ್, ಆ ತರದ್ದೆಲ್ಲ ನಾನು ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲೇ ಕೇಳಿದೀನಿ. ಸೊ ಇಂಥವ್ರಿಗೆ ನೀವು ಅಂದ್ರೆ ಕ್ಯಾನ್ ಯು ಥ್ರೋ ಸಮ್ ಲೈಟ್ ಆನ್ ಇಟ್, ಲೈಕ್ ಹೇಗೆ ಇಟ್ ಶುಡ್ ಬಿ ಬೆನಿಫಿಷಿಯಲ್ ಅಂತ? ಶೋರ್, ಖಂಡಿತ. ಸೊ ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಎಲೆಕ್ಟ್ರಿಕ್ ವೆಹಿಕಲ್ಸ್ ವಿಲ್ ಬಿ ವೆರಿ ಹೈ ಗ್ರೋತ್ ಇನ್ ದ ಫ್ಯೂಚರ್. ಯಾಕೆಂದರೆ ನಮ್ಮದು ಗ್ರಿಡ್ ವಿಲ್ ಬಿ ಮೋರ್ ಆ್ಯಂಡ್ ಮೋರ್ ಆನ್ ರಿನ್ಯೂಬಲ್ ಎನರ್ಜಿ, ಕ್ಲೀನ್ ಎನರ್ಜಿ. ನಮ್ಮ ಫಾಸಿಲ್ ಫ್ಯೂಲ್ ಇಂದ ಆಚೆ ಬರ್ತಾ ಇದೀವಿ, ಕ್ಲೀನ್ ಎನರ್ಜಿಗೆ ಹೋಗ್ತಾ ಇದೀವಿ. ವೆದರ್ ಇಟ್ ಇಸ್ ಸೋಲಾರ್ ಆರ್ ವಿಂಡ್ ಆರ್ ಹೈಡ್ರೋ ಯಾವ್ದಾದ್ರು ಆಗಿರಲಿ,
ಅಂಡ್ ಇಂಡಿಯಾ ಆಸ್ ಅ ಕಂಟ್ರಿ, ಇಂಡಿಯಾದು ನೀವು ನೋಡಿದ್ರೆ ನಮ್ಮ ದೇಶದ್ದು ಗೋಲ್ಸ್ ಇದೆಯಲ್ಲ, 2030 by 2030 we want to have 50% of the capacity from renewables. This is one of Correct. the goals. So Yeah. all our railways will become renewables, will be powered by renewables, and will be electrified, will be completely on electric, which means Electric. there is scope to look at electrifying everything and get electricity from renewable energy. ಸೊ ತುಂಬಾ ಬಿಗ್ ಇಂಪ್ಯಾಕ್ಟ್ ಆಗೋದಂದ್ರೆ ಅದರಿಂದಾನೆ. ಎಷ್ಟು ಅಷ್ಟು ಎಲೆಕ್ಟ್ರಿಸಿಟಿ ಮೇಲೆ, ಎಲೆಕ್ಟ್ರಿಸಿಟಿ ಇಸ್ ಅ ವೆರಿ ವೆರಿ ಹೈ ಗ್ರೇಡ್ ಎನರ್ಜಿ. ಸೊ ಎಲೆಕ್ಟ್ರಿಸಿಟಿಗೆ ಶಿಫ್ಟ್ ಆಗಿ, ವೆದರ್ ಇಟ್ ಇಸ್ buses, cars, two-wheelers, trains, everything should shift to electric. And all the electricity coming from clean energy, which is non-polluting. So that will make a very big impact on the climate. Of course, adik munche reducing is the first and foremost step. ನಾವು ಜಾಸ್ತಿ ಪವರ್ ಕನ್ಸಂಪ್ಷನ್ ಮಾಡಿ ಅದನ್ನ ಕ್ಲೀನ್ ಎನರ್ಜಿಯಿಂದ ತಗೊಳ್ತೀವಿ, ಅದಕ್ಕೆ ಜಾಸ್ತಿ ನಾವು ಪ್ಯಾನಲ್ಸ್ ಹಾಕ್ತಿವಿ ಅಂದ್ರೆ ಇಟ್ ಇಸ್ ಅ ರಾಂಗ್ ಡೈರೆಕ್ಷನ್. ಸೊ ಆದಷ್ಟು ಕಡಿಮೆ ಮಾಡಿ ಬಿಹೇವಿಯರ್ ಇಂದ, ಮತ್ತೆ ಅದು ಕ್ಲೀನ್ ಎನರ್ಜಿಯಿಂದ, ಅನ್ಅವಾಯ್ಡಬಲ್ ಏನಿದೆಯೋ ಅದು ಕ್ಲೀನ್ ಎನರ್ಜಿಯಿಂದ ತಗೊಂಡ್ರೆ ದಟ್ ವಿಲ್ ಬಿ ದ ಬೆಸ್ಟ್ ವೇ ಟು ಗೋ ಫಾರ್ವರ್ಡ್. And coming to electric vehicles and battery technologies, I think there is a very big advancement, and Indian government ಕೂಡ ತುಂಬಾ ಮೆಷರ್ಸ್ ತಗೊಂಡಿದೆ, ಸೆಟ್ಟಿಂಗ್ ಅಪ್ ಆಲ್ ದ ಸ್ಟ್ಯಾಂಡರ್ಡ್ಸ್, ವೆರಿ ಸ್ಟ್ರಿಂಜೆಂಟ್ ಟೆಸ್ಟ್ ಸ್ಟ್ಯಾಂಡರ್ಡ್ಸ್. ಅದೆಲ್ಲ ಪಾಸ್ ಆದ್ರೇನೆ, ಎಲ್ಲ ಕ್ಲಿಯರ್ ಆದ್ರೇನೆ ಲಾಂಚ್ ಮಾಡೋದು ವೆಹಿಕಲ್ಸ್. ಅಂಡ್ ಐ ಥಿಂಕ್ ಟುಡೇ ಇವಾಗ ನೀವು ಎಷ್ಟು ಮಾಡೆಲ್ಸ್, ಎಷ್ಟು ಕಂಪನೀಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಲಾಂಚ್ ಮಾಡ್ತಾರೆ ನೋಡಿದ್ರೆ, ದಟ್ ಈಸ್ ಟೇಕಿಂಗ್ ಓವರ್ ದ ಫ್ಯೂಚರ್ ಕಂಪೇರ್ಡ್ ಟು ದ ರೆಗ್ಯುಲರ್ ಪೆಟ್ರೋಲ್ ಅಂಡ್ ಡೀಸೆಲ್ ವೆಹಿಕಲ್ಸ್. ಅಂಡ್ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕೂಡ ಎಷ್ಟು ಜಾಸ್ತಿ ಆಗ್ತದೆ, ಅದೇ ಟೈಮಲ್ಲಿ ಬ್ಯಾಟ್ರಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತದೆ, ಬ್ಯಾಟ್ರಿ ಬೆಲೆ ಕೂಡ ಕಡಿಮೆ ಆಗ್ತದೆ. ಸೊ the biggest growth will be in electric vehicles in the future, is my personal opinion, the way things are going today. So that is the ideal situation. So balancing it ಅನ್ನೋ ತರ. ಹೌದು. ಸೊ ಇಷ್ಟೊಂದು ಫ್ಯೂಚರಿಸ್ಟಿಕ್ ಇಂಪ್ರೂವ್ಮೆಂಟ್ಸ್ ಅಂದ್ರೆ ನಾವು ನೋಡಿದ್ವಿ, ಲೈಕ್ 2030ಗೆ ಏನೆಲ್ಲ ಗೋಲ್ಸ್ ಇದೆ ಅಂತ. ಸೊ ಇದರಿಂದ ನಮ್ಗೆ ಅಂದ್ರೆ ಯಂಗ್ಸ್ಟರ್ಸ್ಗೆ ಜಾಬ್ ಆಪರ್ಚುನಿಟೀಸು, ಹೊಸ ಹೊಸ ಇಂಡಸ್ಟ್ರೀಸು, ಇದೆಲ್ಲ ಹೆಚ್ಚಾಗೋ ಸಾಧ್ಯತೆಗಳು ತುಂಬಾ ಇದೆ ಅಲ್ವಾ? ಹೌದು, ಅಬ್ಸಲ್ಯೂಟ್ಲಿ. ಸೊ ಎಷ್ಟು ನ್ಯೂ ಸೆಕ್ಟರ್ಸ್ ಓಪನ್ ಆಗುತ್ತೆ ಅಂದ್ರೆ ಇಟ್ ಈಸ್ ಇನ್ಕ್ರೆಡಿಬಲ್. ಸೊ ನೀವು ಸಿಂಪಲ್ ಬ್ಯಾಟ್ರಿ ಟೆಕ್ನಾಲಜಿನೇ ತಗೊಳ್ಳಿ. ನಾವು ಇವಾಗ ಏನು ರಿಸರ್ಚ್, ಆಲ್ ದ ರಿಸರ್ಚ್ ಹ್ಯಾಸ್ ಟು ಬಿ ಫೋಕಸ್ಡ್ ಆನ್ ಎಷ್ಟು ಲಾಂಗ್ ರೇಂಜ್ ಬರುತ್ತೆ, ಎಷ್ಟು ಲಾಂಗ್ ಲೈಫ್ ಇರುತ್ತೆ ಬ್ಯಾಟ್ರೀಸ್ ಅಂತ. ಲೈಫ್ ಇನ್ಕ್ರೀಸ್ ಮಾಡಿ, ರೇಂಜ್ ಇನ್ಕ್ರೀಸ್ ಮಾಡಿದ್ರೆ, ಕೆಪಾಸಿಟಿ ಇನ್ಕ್ರೀಸ್ ಮಾಡಿದ್ರೆ, ಚಿಕ್ಕದ್ ಮಾಡ್ತಾ ಹೋದ್ರೆ, ದೆನ್ ಯು ಸಾಲ್ವ್ ದ ಪ್ರಾಬ್ಲಮ್. ಎವ್ರಿಥಿಂಗ್ ವಿಲ್ ಬಿಕಮ್ ಎಲೆಕ್ಟ್ರಿಕ್. ಸೊ ಅಂಡ್ ಬ್ಯಾಟ್ರೀಸ್ ಸ್ಟೋರೇಜ್ ಮನೆಗಳಿಗೂ ಕೂಡ ಬಂದ್ಬಿಡುತ್ತೆ. ನೀವು ಯಾವಾಗ ಗ್ರಿಡ್ ಬೆಲೆ ಜಾಸ್ತಿ ಇದೆಯೋ ಅವಾಗ ಬ್ಯಾಟ್ರಿಯಿಂದ ಯೂಸ್ ಮಾಡಿ, ಯಾವಾಗ ಬ್ಯಾಟ್ರಿ ಇದು ಗ್ರಿಡ್ ಬೆಲೆ ಕಡಿಮೆ ಇದೆಯೋ ಅವಾಗ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡ್ಬಿಡಿ. ಇದೆಲ್ಲ ನಡೀತಾ ಇದೆ, ಬೇರೆ ಕಂಟ್ರೀಸ್ ಅಲ್ಲಿ ನಡೀತಾ ಇದೆ ಇದು. ಸೊ ದಿಸ್ ಯು ಕ್ಯಾನ್ ಯೂಸ್ ದ ಬ್ಯಾಟ್ರಿ ಸ್ಟೋರೇಜ್ ಫಾರ್ ಯುವರ್ ಅಡ್ವಾಂಟೇಜ್. ಬ್ಯಾಟ್ರಿ ಈಸ್ ಅ ಒನ್ ಬಿಗ್ ಥಿಂಗ್. ಸೊ ಅದೇ ತರನೇ several other things are there, whether it is reducing emissions, improving efficiency in industrial process, efficiency buildings, efficiency building design ಮೇಲೆ, ಮತ್ತೆ ವಾಟರ್ ಟ್ರೀಟ್ಮೆಂಟ್ ಇರ್ಬೋದು, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಇರ್ಬೋದು. ಇದು ದಿಸ್ ಇಸ್ ಬಿಕಮಿಂಗ್ ಅನದರ್ ಇಂಪಾರ್ಟೆಂಟ್ ಏರಿಯಾ. ಸ್ಪೆಷಲಿ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಮೋಸ್ಟ್ ಆಫ್ ದ ವಾಟರ್ ಬಾಡೀಸ್ ಆರ್ ನೆಗ್ಲೆಕ್ಟೆಡ್. ಮೋಸ್ಟ್ ಆಫ್ ದ ವಾಟರ್ ಬಾಡೀಸ್ ಪೊಲ್ಯೂಟೆಡ್ ಆಗಿದೆ. ಸೊ ಅದನ್ನ ಇವಾಗ ಟ್ರೀಟ್ ಮಾಡಿ ಅದನ್ನ ಕ್ಲೀನ್ ಮಾಡ್ಬೇಕಂದ್ರೆ ದೇರ್ ಇಸ್ ಅ ವೆರಿ ಬಿಗ್ ಆಪರ್ಚುನಿಟಿ ದೇರ್, ವೆರಿ ಬಿಗ್ ಟೆಕ್ನಾಲಜಿಕಲ್ ಡಿಪ್ಲಾಯ್ಮೆಂಟ್ ದಟ್ ಶುಡ್ ಹ್ಯಾಪನ್ ಅಲ್ವಾ? ಸೊ ದೇರ್ ಇಸ್ ಆಪರ್ಚುನಿಟಿ ಎವ್ರಿವೇರ್. ವೇಸ್ಟ್ ತಗೊಳ್ಳಿ, ಇವಾಗ ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಅನದರ್ ಬಿಗ್ ಏರಿಯಾ. ಇವಾಗ ಸುಮಾರು ಸ್ಟಾರ್ಟ್ಅಪ್ಸ್ ನಾನೇ ಮಾತಾಡಿದ್ದೀನಿ, ನೋಡಿದ್ದೀನಿ ಸ್ಟಾರ್ಟ್ಅಪ್ಸ್ ಆನ್ ವೇಸ್ಟ್ ಮ್ಯಾನೇಜ್ಮೆಂಟ್. ಯಾವ ತರ ಅವರು ವೇಸ್ಟ್ ಮೆಟೀರಿಯಲ್ ನ ತಗೊಂಡು ಎಷ್ಟು ಒಳ್ಳೊಳ್ಳೆ ಪದಾರ್ಥಗಳನ್ನ ಮಾಡ್ತಾ ಇದಾರೆ ಅಂತ. ವೆದರ್ ಇಟ್ ಇಸ್ ಟೆಕ್ಸ್ಟೈಲ್, ವೆದರ್ ಇಟ್ ಇಸ್ ಪ್ಲಾಸ್ಟಿಕ್, ವೆದರ್ ಇಟ್ ಇಸ್ ಮೆಟಲ್, ವೆದರ್ ಇಟ್ ಇಸ್ ರಬ್ಬರ್,
ಸೋ ಮೆನಿ ಥಿಂಗ್ಸ್ ಇದೆಲ್ಲ ಯೂಸ್ ಮಾಡಿ ತುಂಬಾ ಒಳ್ಳೆ ಪದಾರ್ಥಗಳನ್ನ ಮಾಡ್ತಾ ಇದ್ದಾರೆ, ಡೈಲಿ ಯೂಸ್ ಐಟಮ್ ಮಾಡ್ತಾ ಇದ್ದಾರೆ. ಸೊ ದಿಸ್ ವೆರಿ ಬಿಗ್ ಆಪರ್ಚುನಿಟಿ, ಯಾಕಂದ್ರೆ ವೇಸ್ಟ್ ಟ್ರೀಟ್ಮೆಂಟ್, ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಬಿಕಮ್ ಅ ಬಿಗ್ ಹೆಡೇಕ್ ಎವ್ರಿವೇರ್, ಬಿಗ್ ಗ್ರೋಯಿಂಗ್ ಆಪರ್ಚುನಿಟಿ. ಪ್ಲಸ್ ಇನ್ನೊಂದು ಹೈ ಲೆವೆಲ್ ಆಪರ್ಚುನಿಟಿ ಏನಂದ್ರೆ ಇದು ಕಂಪ್ಲೈಯನ್ಸ್ ಟು ಎನ್ವೈರನ್ಮೆಂಟಲ್ ಲಾಸ್ ಇದೆಯಲ್ಲ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ಹೋಗ್ತಾ ಹೋಗ್ತಾ. ಆಗ್ಲಿ ಗವರ್ಮೆಂಟ್ಸ್ಗಾಗ್ಲಿ ಇಂಡಿವಿಜುವಲ್ಸ್ಗಾಗ್ಲಿ ಎಲ್ಲರಿಗೂ ಇಂಪಾರ್ಟೆಂಟ್ ಆಗ್ತದೆ, ಎಸ್ಪೆಷಲಿ ಕಂಪನೀಸ್ಗೆ. ಕಂಪನೀಸ್ ಏನಾದ್ರು ಇವಾಗ ಬೇರೆ ದೇಶದ ಜೊತೆ ಏನಾದ್ರು ಟ್ರೇಡಿಂಗ್ ಮಾಡಬೇಕು, ಏನಾದ್ರು ಮಾಡ್ಬೇಕಂದ್ರೆ ಎಷ್ಟು ನಿಮ್ದು ಇಂಪ್ಯಾಕ್ಟು, ಕ್ಲೈಮೇಟ್ ಇಂಪ್ಯಾಕ್ಟು, ಇದು ಇಂಪಾರ್ಟೆಂಟ್ ಡಿಸ್ಕಷನ್ ಆಗ್ತದೆ. ಸೊ ದೇರ್ ಇಸ್ ಅ ವೆರಿ ಬಿಗ್ ಆಪರ್ಚುನಿಟಿ ದೇರ್. ಎಲ್ಲಿ ಕಂಪನೀಸ್ಗೆ, ಇವಾಗ ಲಾರ್ಜ್ ಕಂಪನೀಸ್ ಆರ್ ಸ್ಮಾಲ್ ಕಂಪನೀಸ್, ಅವ್ರಿಗೆ ಹೆಲ್ಪ್ ಮಾಡಿ, ಅವ್ರಿಗೆ ಹೇಗೆ ಎನ್ವೈರನ್ಮೆಂಟಲ್ ಕಂಪ್ಲೈನ್ಸ್ ಅವ್ರು ಹೇಗೆ ಮೆಜರ್ ಮಾಡಬೇಕು, ಹೇಗೆ ಅವ್ರ ಗೋಲ್ಸ್ ತಗೊಳ್ಬೇಕು, ಎನ್ವೈರನ್ಮೆಂಟಲ್ ಗೋಲ್ಸ್ ತಗೊಳ್ಬೇಕು, ಹೇಗೆ ಅವ್ರ ಫುಟ್ ಪ್ರಿಂಟ್ ರೆಡ್ಯೂಸ್ ಮಾಡಬೇಕು. ಇದು ಇಸ್ ಅ ವೆರಿ ಬಿಗ್ ಏರಿಯಾ where company has to be looking at, whether you are a product company or a service company or PSU or anything. ನಿಮ್ದು ಫುಟ್ ಪ್ರಿಂಟ್, ಎನ್ವೈರನ್ಮೆಂಟಲ್ ಫುಟ್ ಪ್ರಿಂಟ್ ಇದೆಯಲ್ಲ, ಅದು ಹೇಗೆ ಕಡಿಮೆ ಮಾಡಬೇಕು ಅನ್ನೋದು ಕಂಟಿನ್ಯೂಸ್ ಎಫರ್ಟ್. ನೀಡ್ ಎಕ್ಸ್ಪರ್ಟೀಸ್ ಕಮಿಂಗ್ ಅಪ್ ದೇರ್. ಅಲ್ಲಿಗೆ ಬೇಕು ಅದನ್ನ ಅಚೀವ್ ಮಾಡೋದಕ್ಕೆ. ಇವಾಗಲೇ ಇದೆ, ಸುಮಾರು ಗ್ಲೋಬಲ್ ರ್ಯಾಂಕಿಂಗ್ಸ್ ಇದೆ, ಗ್ಲೋಬಲ್ ರ್ಯಾಂಕಿಂಗ್ಸ್ ಇದೆ ಕಂಪನೀಸ್ಗೆ ಕೊಡುವಂಥದ್ದು. ಇದೆಲ್ಲ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್, ಗ್ಲೋಬಲ್ ಆರ್ಗನೈಸೇಷನ್ಸ್ ಕೊಡುವಂಥದ್ದು ರ್ಯಾಂಕಿಂಗ್ ಇದೆ. ಸೊ ಇದು ನೋಡ್ತಾರೆ ಸುಮಾರು ಕಂಪನೀಸ್. ಇನ್ನೊಂದು ಕಂಪನಿಗೆ ಹೈರ್ ಮಾಡಬೇಕು, ಇನ್ನೊಂದು ಸುಮಾರು ಕ್ಲೈಂಟ್ಸ್ ಇದು ನೋಡ್ತಾ ಇದ್ದಾರೆ, ಈ ರ್ಯಾಂಕಿಂಗ್ ಎಷ್ಟು, ಈ ಎನ್ವೈರನ್ಮೆಂಟಲ್ ರ್ಯಾಂಕಿಂಗ್ ಎಷ್ಟು ಈ ಕಂಪನಿದು ಅಂತ. ಸೊ ಆ ಎನ್ವೈರನ್ಮೆಂಟಲ್ ರ್ಯಾಂಕಿಂಗ್ ನಿಮ್ಗೆ ಇಂಪ್ರೂವ್ ಮಾಡ್ಬೇಕಂದ್ರೆ ಅಲ್ಲಿ ನಿಮಗೆ ಯಾರಾದ್ರೂ ಎಕ್ಸ್ಪರ್ಟ್ ಬೇಕು, ಸಬ್ಜೆಕ್ಟ್ ಮ್ಯಾಟರ್ ನಾಲೆಡ್ಜ್ ಇರೋರು ಬೇಕು. ವೆರಿ ಬಿಗ್ ಆಪರ್ಚುನಿಟಿ. ಪ್ರತಿಯೊಂದು ಕಂಪನಿಗೂ ಎನ್ವೈರನ್ಮೆಂಟಲ್ ರ್ಯಾಂಕಿಂಗ್ ಹೈ ಇರಬೇಕು, ಸೋಷಿಯಲ್ ರ್ಯಾಂಕಿಂಗ್ ಹೈ ಇರಬೇಕು. ಇದೆಲ್ಲ ಈ ಸಸ್ಟೈನಬಿಲಿಟಿ ಇದು ರ್ಯಾಂಕಿಂಗ್ ಬಂದ್ಬಿಡತ್ತಲ್ಲ. ಸೊ ಎಲ್ಲರೂ ಕಾನ್ಶಿಯಸ್ ಅದ್ರ ಬಗ್ಗೆ. ಸೊ ಅವರು ಮಾಡ್ತಾರೆ, ಅದಕ್ಕೋಸ್ಕರನಾದ್ರೂ ಮಾಡ್ತಾರೆ. ಕ್ಲೈಂಟ್ ಬೇಕು, ಕ್ಲೈಂಟ್ ಬೇಸ್ ಬೇಕು, ಬಿಸ್ನೆಸ್ ಮಾಡಲೇಬೇಕು ಅಲ್ವಾ? ಹೌದು. ಸೊ ಇದಕ್ಕೆ ಅಂದ್ರೆ ಈ ಫೀಲ್ಡ್ ಅಲ್ಲಿ ಯಾರು ಯಂಗ್ಸ್ಟರ್ಸ್ ಇಂಟ್ರೆಸ್ಟ್ ಇರೋರು, ಪ್ಯಾಷನ್ ಇರೋರು ಈ ಫೀಲ್ಡ್ ಅಲ್ಲಿ ಮುಂದುವರಿಬೇಕು ಅಂದ್ರೆ ಅವ್ರಿಗೆ ಬೇಸಿಕ್ ಏನ್ ಕಲ್ತಿರ್ಬೇಕು, ಏನೇನ್ ಓದಿರ್ಬೇಕು ಅಂತ? ಸೊ ಇದೆಲ್ಲ ಮೋಸ್ಟ್ಲಿ ಅಪ್ಲಿಕೇಶನ್ ರಿಲೇಟೆಡ್ ಆಸ್ ಆಫ್ ನೌ. ಸುಮಾರು ಸರ್ಟಿಫಿಕೇಶನ್ಸ್ ಅದು ಇದೆ, ಎಕ್ಸ್ಟರ್ನಲ್ ಸರ್ಟಿಫಿಕೇಶನ್ಸ್ ಇದೆ. ಬಟ್ ಎನಿಬಡಿ ವಿತ್ ಬ್ಯಾಕ್ಗ್ರೌಂಡ್ in environmental engineering or environmental policy or anything related to environment can take up. But more importantly, it is the passion. ಇದ್ರೆ ಯಾರು ಬೇಕಾದ್ರೂ ಈ ಫೀಲ್ಡ್ಗೆ ಬರ್ಬೋದು. ಎಕ್ಸ್ಟರ್ನಲ್ ಸರ್ಟಿಫಿಕೇಶನ್ಸ್ ಇದೆ. ಅಂಡ್ ನನ್ಗೆ ಗೊತ್ತಿರೋ ಹಾಗೆ ಸುಮಾರು ಜನ ಫೀಲ್ಡ್ ಚೇಂಜ್ ಮಾಡಿ ಎನ್ವೈರನ್ಮೆಂಟಲ್ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದವರು ಇದ್ದಾರೆ. ಸೊ ಇಟ್ ಈಸ್ ಮೋಸ್ಟ್ಲಿ ದ ಪ್ಯಾಷನ್ ಅಂಡ್ ವಾಟ್ ಇಸ್ ಇಟ್ ದಟ್ ಯು ವಾಂಟ್ ಟು ಡೂ. ಜಸ್ಟ್ ಬಿಕಾಸ್ ದುಡ್ಡಿಗೆ ಅಂತಲ್ಲ, ಆಪರ್ಚುನಿಟಿ ಇದೆ ಅಂತಲ್ಲ, ಬಟ್ ವಾಟ್ ಇಸ್ ದ ಪ್ರಾಬ್ಲಮ್ ಯು ಆರ್ ಟ್ರೈಂಗ್ ಟು ಸಾಲ್ವ್. ನೀವು ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀರಾ ಅನ್ನೋದು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ದೆನ್ ಇಟ್ಸ್ ವೆರಿ ಈಸಿ. ತುಂಬಾ ಆಪರ್ಚುನಿಟೀಸ್ ಇದೆ ಅಂಡ್ ಸರ್ಟಿಫಿಕೇಶನ್ಸ್ ಇದೆ, ಕೋರ್ಸಸ್ ಇದೆ, ಸುಮಾರು ಇದೆ. ಇವಾಗ ಇನ್ಫ್ಯಾಕ್ಟ್ ಇವನ್ ಮೆನಿ ಮೇನ್ ಸ್ಟ್ರೀಮ್ ಕೋರ್ಸಸ್ ಆರ್ ಹ್ಯಾವಿಂಗ್ mainstream colleges having courses on environment, climate change, and universities ಇದೆ. ಲಾಸ್ಟ್ 10-15 years ಇಂದ ಯೂನಿವರ್ಸಿಟೀಸ್ ಇದೆ ಸೆಟಪ್ ಆಗಿರೋದು ಸ್ಪೆಸಿಫಿಕಲಿ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಆಗಿರಲಿ, ಎನ್ವೈರನ್ಮೆಂಟಲ್ ಲಾ ಆಗಿರಲಿ, ಎನ್ವೈರನ್ಮೆಂಟಲ್ ಪಾಲಿಸೀಸ್ ಆಗಿರಲಿ, ಎಲ್ಲಾದ್ರ ಮೇಲೂ ಕೋರ್ಸಸ್ ಅವೈಲೇಬಲ್ ಇದೆ. ಇಂಡಿಯಾನಲ್ಲೂ ಅವೈಲೇಬಲ್ ಇದೆ, ಈವನ್ ಔಟ್ಸೈಡ್ ಆಲ್ಸೋ ಇಟ್ ಇಸ್ ಅವೈಲೇಬಲ್. ನಾವ್ ಅವಾಗ್ಲೇ ಮಾತಾಡ್ದಂಗೆನೆ ಜಾಬ್ ಆಪರ್ಚುನಿಟೀಸ್ ನಲ್ಲಿ ಇವಾಗ ಅಂದ್ರೆ ಇತ್ತೀಚೆಗೆ ಕೇಳಿ ಬರ್ತಾ ಇರೋ ಒಂದ್ ವಿಷಯ ಅಂತಂದ್ರೆ ಈ ಸೋಲಾರ್ ರೂಫ್ ಟಾಪ್. ಅಂದ್ರೆ ನೀವು ಅವಾಗ್ಲೇ ಹೇಳಿದ್ರಿ ಗ್ರಿಡ್ ಎಷ್ಟ್ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ, ಬೇಕಾದಾಗ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಅದನ್ನು ಒಂದು ಏರಿಯಾ ಆಫ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದಲ್ವಾ?
ಡೆಫಿನೆಟ್ಲಿ. ಓಕೆ. ಹಂಗಾದ್ರೆ ಈಗ ನಮ್ ಜನರಲ್ಲಿ ಅಂದ್ರೆ ಇದೆಲ್ಲ ಒಂದ್ ಪರ್ಟಿಕ್ಯುಲರ್ ಪ್ಯಾಷನ್ ಇರೋರು ಅಥವಾ ಇಂಡಸ್ಟ್ರಿ ಈ ತರದ ವಿಷಯಗಳನ್ನ ತಿಳ್ಕೊಂಡ್ವಿ. ಈಗ ನಾವು ಡೇ ಟು ಡೇ ಲೈಫ್ ಅಲ್ಲಿ ಈಗ ಸಾಮಾನ್ಯ ಜನರು ಏನು ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋರು ಅಂಥವ್ರಿಗೆ ಅಂದ್ರೆ ಒಂದ್ ಸಣ್ಣ ಪುಟ್ಟ ಬೆಳಗಿಂದ ರಾತ್ರಿವರೆಗೂ ನಾವು ಮಾಡೋ ಒಂದಷ್ಟು ಕೆಲಸಗಳಲ್ಲಿ ನಾವು ಅಂದ್ರೆ ಈ ಕಾರ್ಬನ್ ಫುಟ್ ಪ್ರಿಂಟ್ ನ ಕಡಿಮೆ ಮಾಡ್ಕೊಳಕ್ಕಾಗ್ಲಿ ಅಥವಾ ಎನ್ವಿರಾನ್ಮೆಂಟ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡಕ್ಕಾಗ್ಲಿ ಯಾವ ರೀತಿ ಸ್ಟೆಪ್ಸ್ ನ ಅಳವಡಿಸ್ಕೊಂಡ್ರೆ ಅದು ಹೆಲ್ಪ್ ಆಗತ್ತೆ ಅಂತ? ಶೋರ್. ಸೊ ಇಟ್ ಆಲ್ ಸ್ಟಾರ್ಟ್ಸ್ ವಿತ್ ದ ಇಂಡಿವಿಜುವಲ್. ನಾವು ಎಲ್ಲ ಒಬ್ಬೊಬ್ಬರೂ ಕರೆಕ್ಟಾಗಿ ನಮ್ಮ ಬಿಹೇವಿಯರ್ 100% ಪಕ್ಕ ಮಾಡ್ಕೊಂಡ್ರೆ ನಾವು ಏನಾದ್ರು ಮಾಡೋಕ್ಕಾಗೋದು ಆಸ್ ಅ ಹ್ಯುಮ್ಯಾನಿಟಿ. ಸೊ ಇವಾಗ ಡೈಲಿ ಬಿಹೇವಿಯರಲ್ ಚೇಂಜಸ್ ನೋಡಿದ್ರೆ ನೀವು ಒಂದು ನೋಡಿ, ಚೇಂಜಸ್ ಅಲ್ಲ, ಡೈಲಿ ಬಿಹೇವಿಯರಲ್ಲಿ ನೋಡಿದ್ರೆ ನೀವು ಫಾರ್ ಎಕ್ಸಾಂಪಲ್ ಪವರ್ ಕನ್ಸಂಪ್ಷನ್ ಆರ್ ಎಲೆಕ್ಟ್ರಿಸಿಟಿ, ನಿಮ್ಮ ಎಲೆಕ್ಟ್ರಿಸಿಟಿ ಯೂಸೇಜ್ ಮನೆಯಲ್ಲಿ ಲೈಟ್ಸ್ ಯಾವ್ದು ಯೂಸ್ ಮಾಡ್ತೀರಾ? ಇಟ್ ಶುಡ್ ಬಿ 100% LED. It is most efficient lighting compared to incandescent bulbs or tube light ಆಗಿರ್ಬೋದು. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ LED is very very efficient. 100% LED ಯೂಸ್ ಮಾಡಿ. ಮತ್ತೆ ಎಲ್ಲಿ ಬೇಡವೋ ಅಲ್ಲಿ ಲೈಟ್ಸ್ ಆಫ್ ಮಾಡಬೇಕು. ಅಥವಾ ಈವನ್ ಸೆನ್ಸರ್ ಹಾಕಿ. ಫಾರ್ ಎಕ್ಸಾಂಪಲ್ ಬಾತ್ರೂಮ್ಸ್ ಅಲ್ಲಿ ಆಕ್ಯುಪೆನ್ಸಿ ಸೆನ್ಸರ್ ಇರುತ್ತೆ. ಸೊ ಮೂವ್ಮೆಂಟ್ ಇದ್ರೆ ಮಾತ್ರ ಆನ್ ಆಗುತ್ತೆ ಲೈಟು, ಇಲ್ಲ ಅಂದ್ರೆ 2 ನಿಮಿಷದಲ್ಲಿ ಆಫ್ ಆಗುತ್ತೆ. ಆ ತರ ಸೆನ್ಸರ್ಸ್ ಇದೆ, ಅದು ಮಾಡ್ಬೋದು. ಮತ್ತೆ ಫ್ಯಾನ್ಸ್ ಅಲ್ಲಿ ಎಲ್ಲ 5 ಸ್ಟಾರ್ ರೇಟೆಡ್ ಫ್ಯಾನ್ಸ್ ಇದೆ, 5 ಸ್ಟಾರ್ ರೇಟೆಡ್ ರೆಫ್ರಿಜರೇಟರ್ ಇದೆ, BE 5 ಸ್ಟಾರ್ ರೇಟೆಡ್. 5 ಸ್ಟಾರ್ ರೇಟೆಡ್ ಅಂದ್ರೆ ಎಲ್ಲದಕ್ಕಿಂತ ಕಡಿಮೆ ಪವರ್ ಕನ್ಸಂಪ್ಷನ್ ಆಗುವಂಥದ್ದು. ಸೊ ವಾಷಿಂಗ್ ಮಿಷಿನ್ ಅಲ್ಲಿ ಬರುತ್ತೆ, ಮೈಕ್ರೋವೇವ್ ಓವನ್ ಬರುತ್ತೆ, ನಿಮ್ಮ ರೆಫ್ರಿಜರೇಟರ್ ಬರುತ್ತೆ, ಟಿವಿಯಲ್ಲಿ ಬರುತ್ತೆ, ಗೀಸರ್ ಅಲ್ಲಿ ಬರುತ್ತೆ, ಎಲ್ಲ ಸ್ಟಾರ್ ರೇಟಿಂಗ್ ಬರುತ್ತೆ ಅದರಲ್ಲಿ. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ, ಗವರ್ಮೆಂಟ್ ಆಫ್ ಇಂಡಿಯಾ ಪವರ್ ಇದು. 5 ಸ್ಟಾರ್ ಇದ್ರೆ ಲೋಯೆಸ್ಟ್ ಎನರ್ಜಿ ಕನ್ಸಂಪ್ಷನ್, ಮೋಸ್ಟ್ ಎಫಿಷಿಯಂಟ್. 1 ಸ್ಟಾರ್ ಇಟ್ ಇಸ್ ಅ ಹೈ ಎನರ್ಜಿ ಕನ್ಸಂಪ್ಷನ್, ಇಟ್ ಇಸ್ ಎಫಿಷಿಯಂಟ್. ಸೊ ಆದಷ್ಟು 4 and 5 ಸ್ಟಾರ್ ಎಕ್ವಿಪ್ಮೆಂಟ್ ತಗೊಳ್ಳಿ. ಸೊ ಅದರಿಂದ ನಿಮ್ದು ಓವರ್ ಆಲ್ ಪವರ್ ಕನ್ಸಂಪ್ಷನ್, ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಆಗುತ್ತೆ. ಮತ್ತೆ AC ಕೂಡ ಅಷ್ಟೇ. AC 5 ಸ್ಟಾರ್ AC ತಗೊಂಡ್ರೆ ಎಲ್ಲದಕ್ಕಿಂತ ಕಡಿಮೆ ಪವರ್ ಕನ್ಸಂಪ್ಷನ್. ಬೆಂಗಳೂರು ಸಿಟಿಯಲ್ಲಿ ನೀವೇ ನೋಡಿದಿರಾ ಏನ್ ಸಿಚುವೇಶನ್ ಆಗಿದೆ ಅಂತ. ಎಷ್ಟು AC ಯೂಸೇಜ್ ಇನ್ಕ್ರೀಸ್ ಆಗ್ತಾ ಇದೆ, ಹೆಚ್ಚುತ್ತಾ ಇದೆ, ದಿನ ಹೆಚ್ಚುತ್ತಾ ಇದೆ. ಸೊ AC ಯೂಸ್ ಮಾಡಿದಾಗ 25 ಡಿಗ್ರೀಸ್ಗಿಂತ ಕಡಿಮೆ ಟೆಂಪರೇಚರ್ ಸೆಟ್ ಮಾಡಬೇಡಿ AC-ಯಲ್ಲಿ. ಸೊ 1 ಡಿಗ್ರಿ ಕಡಿಮೆ ಟೆಂಪರೇಚರ್ ಸೆಟ್ ಮಾಡಿದ್ರೆ 2.5% ಪವರ್ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ. ನೀವು 25 ಇಂದ 20 ಡಿಗ್ರಿ ಮಾಡಿದ್ರೆ 12.5% ಎನರ್ಜಿ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ AC-ದು. 25 ಡಿಗ್ರಿಗಿಂತ ಕಡಿಮೆ ಮಾಡಬೇಡಿ. AC ಯೂಸ್ ಮಾಡಬೇಡಿ. ಆದಷ್ಟು ನ್ಯಾಚುರಲ್ ವೆಂಟಿಲೇಷನ್ ಕರೆಕ್ಟಾಗಿ ನಿಮ್ಮ ಚಜ್ಜ ಅದು ಎಲ್ಲ ಕೊಟ್ಟು ಕರೆಕ್ಟಾಗಿ ತುಂಬ ಡೈರೆಕ್ಟ್ ಸನ್ ಬರ್ದೇ ನೋಡಿದ್ರೆ ಫ್ಯಾನ್ ಶುಡ್ ಡೂ ದ ಜಾಬ್. ಸೊ ಆದಷ್ಟು AC ಮಿನಿಮೈಸ್ ಮಾಡಬೇಕು, ಕಡಿಮೆ ಮಾಡಬೇಕು ಅಥವಾ ಅವಾಯ್ಡ್ ಮಾಡಬೇಕು. ಸೊ ಇದೆಲ್ಲ ಮಾಡ್ಬೋದು ಪವರ್ ಕನ್ಸಂಪ್ಷನ್ ಅಲ್ಲಿ. ಕಮಿಂಗ್ ಟು ವಾಟರ್ ಕನ್ಸಂಪ್ಷನ್, ಲೋ ಫ್ಲೋ ಏರೇಟರ್ಸ್ ಸಿಕ್ಕತ್ತೆ. ಎಲ್ಲ ಟ್ಯಾಪ್ಸ್ ಲೋ ಫ್ಲೋ ಏರೇಟರ್ಸ್ ಹಾಕಿದ್ರೆ ನಾರ್ಮಲ್ ಟ್ಯಾಪ್ಸ್ 6 ಲೀಟರ್ಸ್ ಟು 8 ಲೀಟರ್ಸ್ ಪರ್ ಮಿನಿಟ್, ಅದು ನಾರ್ಮಲ್ ಟ್ಯಾಪ್ಸ್. ಏರೇಟರ್ ಹಾಕಿದ್ರೆ ಅದು 2 ಲೀಟರ್ಸ್ ಪರ್ ಮಿನಿಟ್ ಆಗುತ್ತೆ. ಇಟ್ ಇಸ್ 60-70% ಲೋವರ್. ಸೊ ನಿಮ್ಮ ಕನ್ಸಂಪ್ಷನ್ ಅಷ್ಟು ಕಡಿಮೆ ಆಗುತ್ತೆ. ಸಿ ಇಂಡಿಯಾ ಇಸ್ ಅ ವಾಟರ್ ಸ್ಕೇರ್ಸ್ ಕಂಟ್ರಿ. ವಾಟರ್ ಇಸ್ ಅ ವೆರಿ ಪ್ರೆಷಿಯಸ್ ರಿಸೋರ್ಸ್. ವಿ ನೀಡ್ ಟು ಬಿ ವೆರಿ ವೆರಿ ಸೀರಿಯಸ್ ಅಬೌಟ್ ವಾಟರ್. ಸೊ ಅದು ಕಡಿಮೆ ಆಗುತ್ತೆ. ಸೊ ಸಿಮಿಲರ್ಲಿ ವಾಟರ್ ಯೂಸೇಜ್ ಎಷ್ಟು ಆದಷ್ಟು ವಾಟರ್ ವೇಸ್ಟೇಜ್ ಕಡಿಮೆ ಮಾಡಬೇಕು. ಇಂಥದ್ದು ಮಾಡಿದರೆ ನಿಮ್ಮದು ವಾಟರ್ ಕನ್ಸಂಪ್ಷನ್ ಅವಾಯ್ಡ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸೊ ಇದೆಲ್ಲ ಮಾಡೋದ್ರಿಂದ ವಾಟರ್ ಕನ್ಸಂಪ್ಷನ್ ಕೂಡ ನಾವು ಕಡಿಮೆ ಮಾಡ್ಬೋದು. ನಮ್ಮದು ವಾಟರ್ ಯೂಸೇಜ್ ಆದಷ್ಟು ಕಡಿಮೆ ಮಾಡ್ಬೋದು. ಸಿಮಿಲರ್ಲಿ ವೇಸ್ಟ್ ಜನರೇಷನ್,
ಎಷ್ಟು ವೇಸ್ಟ್ ಜನರೇಟ್ ಮಾಡೋದು ಕಡಿಮೆ ಮಾಡ್ತೀವೋ ಅಷ್ಟು ಒಳ್ಳೇದು. ನಾವೆಲ್ಲ ವೇಸ್ಟ್ ಟ್ರೀಟ್ಮೆಂಟ್ ಆಗುತ್ತೆ, ಅದೆಲ್ಲೋ ರೀಸೈಕಲ್ ಆಗುತ್ತೆ, ಅದೆಲ್ಲ ಸರಿ. ಬಟ್ ಹ್ಮ್ ಫಸ್ಟ್ ಆಸ್ ಯೂಸರ್ಸ್ ಹ್ಮ್ ನಾವು ವೇಸ್ಟ್ ಜನರೇಟ್ ಮಾಡೋದನ್ನ ಕಡಿಮೆ ಮಾಡಬೇಕು. ಹ್ಮ್ ಆದಷ್ಟು ಪ್ಲಾಸ್ಟಿಕ್ ಯೂಸೇಜ್ ಕಡಿಮೆ ಮಾಡಿ, ಹ್ಮ್ ಹ್ಮ್ ಪ್ಲಾಸ್ಟಿಕ್ ಪದಾರ್ಥಗಳನ್ನ ತಗೊಳ್ಳೋದು ಕಡಿಮೆ ಮಾಡಬೇಕು, ಅವಾಯ್ಡ್ ಮಾಡಬೇಕು. ಹ್ಮ್ ಹ್ಮ್ ಆದಷ್ಟು ರೀಸೈಕ್ಲಬಲ್, ಕಾಂಪೋಸ್ಟಬಲ್ ಪದಾರ್ಥಗಳನ್ನ ಯೂಸ್ ಮಾಡಿದ್ರೆ ಬೆಟರು. ಹ್ಮ್ ಸೊ ಹ್ಮ್ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಹ್ಮ್ ಇದೆಲ್ಲ ಹ್ಮ್ ಮಾಡಿದ್ರೆ ನಾವು ಡೇ ಟು ಡೇ ಲೈಫ್ ಅಲ್ಲಿ ಇದೆಲ್ಲ ಆಮ್, ಒಬ್ಬೊಬ್ರು ಮಾಡ್ತಾ ಹೋದ್ರೆ ಹ್ಮ್ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಆಸ್ ಅ ಹ್ಮ್ ಸಿಟಿ, ಆಸ್ ಅ ಕಂಟ್ರಿ, ನಮ್ಮ ಆಸ್ ಅ ಗ್ಲೋಬ್, ಇಟ್ ಇಸ್ ವೆರಿ ವೆರಿ ಬಿಗ್ ಇಂಪ್ಯಾಕ್ಟ್. ಹ್ಮ್ 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 ನೀವು ವಾಟರ್ ಬಾಟಲ್, ಇಟ್ ಇಸ್ ಬಿಕಮ್ ಸೋ ಕಾಮನ್ ಅಲ್ಲ. 10 ಹೌದು ರೂಪಾಯಿ ವಾಟರ್ ಬಾಟಲ್ ಸಿಗುತ್ತೆ, ಪ್ಲಾಸ್ಟಿಕ್ ವಾಟರ್ ಬಾಟಲ್ ಕುಡಿದು ಬಿಸಾಕೋದು. ಸೊ ಹೌದು ವಾಟರ್ ಬಾಟಲ್ಸ್, ದಿಸ್ ಕೈಂಡ್ ಆಫ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂಡ್ ಬಾಟಲ್ಸ್ ಹ್ಮ್ ಸಮುದ್ರದ ಅಡಿಯಲ್ಲಿ ಕೂಡ ಸಿಕ್ಕಿದೆ. ಹ್ಮ್ ಮೆಡಿಟರೇನಿಯನ್ ಸಿ ಅಲ್ಲಿ, ಬೆಡ್ ಅಲ್ಲಿ, ಹ್ಮ್ ಡೀಪೆಸ್ಟ್ ಪಾಯಿಂಟ್ ಇನ್ ದ ಓಷನ್, ಹ್ಮ್ ಅಲ್ಲಿ ಪ್ಲಾಸ್ಟಿಕ್ಸ್ ಸಿಕ್ಕಿದೆ. ವಿಚ್ ಲುಕ್ ಅಟ್ ದ ಡಿಸಾಸ್ಟರ್ ದಟ್ ವಿ ಆರ್ ಹಾ ಕ್ರಿಯೇಟಿಂಗ್. ಸೊ ಅಲ್ವಾ ಇದು ಈಸಿಲಿ ಅವಾಯ್ಡಬಲ್. ಅವಾಯ್ಡಬಲ್. 40 ಇಯರ್ಸ್ ಬ್ಯಾಕ್, 30-40 ಇಯರ್ಸ್ ಬ್ಯಾಕ್ ಇದಿತ್ತಾ? ಇಷ್ಟು ಖಂಡಿತ ಪ್ಲಾಸ್ಟಿಕ್ ಇಲ್ಲ. ಎಲ್ಲೂ ಇರಲೇ ಇಲ್ಲ. ಹ್ಮ್ Why we move to something which is all convenience based? ಕರೆಕ್ಟ್ ಕರೆಕ್ಟ್. ಇದೊಂದು ಸ್ವಲ್ಪ ಮೋರ್ ಕನ್ವೀನಿಯಂಟ್, ಇಟ್ಕೊಂಡು ಹೋಗ್ಬೋದು. ಅದಕ್ಕೆ ಕ್ಯಾರಿ ಅ ವಾಟರ್ ಬಾಟಲ್, ಕ್ಯಾರಿ ಯೋರ್ ಓನ್ ವಾಟರ್ ಬಾಟಲ್, ಮೆಟಲ್ ವಾಟರ್ ಬಾಟಲ್, ಹ್ಮ್ ವೇರ್ ಎವರ್ ಯು ಗೋ, ಹ್ಮ್ ಸೊ ದಟ್ ಯು ಕ್ಯಾನ್ ರೀಫಿಲ್ ವಾಟರ್ ಹ್ಮ್ ಎನಿವೇರ್. ಈಗ ಒಂದು ಟ್ರಾವೆಲ್ ಗ್ಲಾಸ್ ಮಾಡ್ತಾ ಕೂಡ ಇರ್ತಾರೆ. ಬರ್ತಾ ಇದೆ ಅಲ್ವಾ, ಅದೊಂದು ಫೋಲ್ಡಬಲ್ ಗ್ಲಾಸ್ ತರ, ಕಾಫಿ ಕೂಡ ತಗೊಂಡ್ ಹೋಗ್ಬೋದು ಆ ತರ. ಆ ಥರದ್ದು ಎಷ್ಟು ನೀವು ಡಿಸ್ಪೋಸಬಲ್ ಥಿಂಗ್ಸ್ ಕಡಿಮೆ ಮಾಡ್ತಿರೋ ಹ್ಮ್ ಅಷ್ಟು ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ. ಹ್ಮ್ ಎಲ್ಲ ರೀಸೈಕ್ಲಿಂಗ್ ಇಸ್ ಓಕೆ, ರಿಸೈಕಲ್ ಆಗುತ್ತೆ, ಸ್ವಲ್ಪ ರಿಸೈಕಲ್ ಆಗುತ್ತೆ, ಸ್ವಲ್ಪ ಎಲ್ಲೋ ಲ್ಯಾಂಡ್ ಫಿಲ್ಗೆ ಹೋಗುತ್ತೆ, ಸ್ವಲ್ಪ ನದಿಗೆ ಹೋಗುತ್ತೆ, ಸಮುದ್ರಕ್ಕೆ ಹೋಗುತ್ತೆ, ಅದು ಹ್ಮ್ ಇದ್ದೇ ಇರುತ್ತೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಹ್ಮ್ ಕಂಟ್ರೋಲ್ ಎವ್ರಿಥಿಂಗ್ ಆ್ಯಂಡ್ ಮ್ಯಾನೇಜ್ ಎವ್ರಿಥಿಂಗ್. ಸೊ ಹ್ಮ್ ದ ಯೂಸರ್ಸ್ ನಾವು ಎಷ್ಟು ಕಡಿಮೆ ಇದೆಲ್ಲ ಪದಾರ್ಥಗಳನ್ನ ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ನಮ್ಮ ಪರಿಸರಕ್ಕೆ. ಖಂಡಿತ. ಆ, ತುಂಬಾ ಸಂತೋಷ ಗುರುಪ್ರಕಾಶ್ ಶ್ರೀ ಅವರೇ. ಆ, ತುಂಬಾ ಚೆನ್ನಾಗಿ, ಅಂದ್ರೆ ನಮ್ಗೆ ಏನೇನ್ ಮಾಡ್ಬೇಕು ಪರಿಸರ ಮಾಲಿನ್ಯ ಕಂಟ್ರೋಲ್ ಮಾಡಕ್ಕೆ, ಅಟ್ಲೀಸ್ಟ್ ನಾವು ತಡಿಯಕ್ಕಾಗಿಲ್ಲ ಅಂದ್ರೆ ಅದನ್ನ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಕ್ಕೆ ಯಾವ್ಯಾವ ಮೆಥಡ್ಸ್ ಯೂಸ್ ಮಾಡ್ಬೇಕು, ಮತ್ತೆ ನೆಟ್ ಝೀರೋ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಈ ದಿನ ನೀವು ನಮ್ಮ TGV ಕನ್ನಡದ ಎಪಿಸೋಡ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಇದೆ. ಕಾರ್ಯಕ್ರಮ ಮುಗಿಸೋಕ್ ಮುಂಚೆ ವೀಕ್ಷಕರಲ್ಲಿ ಒಂದು ವಿನಂತಿ. ನಿಮ್ಗೆ TGV ಕನ್ನಡ ಎಪಿಸೋಡ್ಸ್ ಇಷ್ಟ ಆಗಿದ್ರೆ ನಿಮ್ಮ ಮೆಚ್ಚಿನ 3 ಜನ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ. ಅವರಿಗೂ ಇದರಿಂದ ಏನಾದ್ರೂ ಉಪಯೋಗ ಖಂಡಿತ ಆಗ್ಬೋದು. ಸರಿ, ಹಾಗಾದ್ರೆ ನಾವು ಇವತ್ತಿನ ಎಪಿಸೋಡ್ನ ಇಲ್ಲೇ ಮುಗಿಸ್ತಾ ಇದ್ದೇವೆ. ಇನ್ನಷ್ಟು ಒಳ್ಳೆ ಸುದ್ದಿಗಳೊಂದಿಗೆ, ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. TGV ಕನ್ನಡ, ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಮಸ್ಕಾರ.